ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸಃ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ಪ್ರಪಂಚದ ಎಲ್ಲ ಮುಖ್ಯ ಧರ್ಮಗಳಿಗೂ ಕೂಡ ಸಮಾನವಾಗಿರ್ತಕ್ಕಂತಹ ಕೆಲವು ಅಂಶಗಳಿವೆ. ಮೊದಲನೆಯದಾಗಿ, ಈ ಧರ್ಮಗಳಿಗೆ ಒಬ್ಬ ಮೂಲ ಸ್ಥಾಪಕ ಇರ್ತಾನೆ. ಯಾರೋ ಒಬ್ಬ ವ್ಯಕ್ತಿಯಿಂದ, ಒಬ್ಬ ಮಹಾಪುರುಷನಿಂದ, ಒಬ್ಬ ಸಂತನಿಂದ ಆ ಧರ್ಮ ಪ್ರಾರಂಭ ಆಗಿರುತ್ತೆ. ಎರಡನೆಯದಾಗಿ, ಆ ಧರ್ಮಕ್ಕೆ ಒಂದು ಮೂಲ ಧರ್ಮಗ್ರಂಥ ಇರುತ್ತೆ. ಆ ಪ್ರವಾದಿಯ ಮಾತುಕತೆಗಳ ರೂಪದಲ್ಲಿ ಅಥವಾ ಆ ಪ್ರವಾದಿಗೆ ಭಗವಂತನು ಕೊಟ್ಟಂತಹ ಉಪದೇಶಗಳ ರೂಪದಲ್ಲಿ ಈ ಮೂಲ ಧರ್ಮಗ್ರಂಥ ಬಂದಿರುತ್ತೆ. ಇದರ ಜೊತೆಗೆ ಅನೇಕ ಧರ್ಮಗಳಲ್ಲಿ ಒಂದು ಮೂಲ ಮಠವನ್ನು ಕೂಡ ಕಾಣ್ತೇವೆ. ಮಠ ಅಂತಂದ್ರೆ ಧಾರ್ಮಿಕ ಸಂಪ್ರದಾಯ ಅನ್ನೋ ಅರ್ಥದಲ್ಲಿ ತಗೋಬೇಕು. ಆ ಮಹಾಪುರುಷ ಶಿಷ್ಯರನ್ನು ಮಾಡಿಕೊಂಡು ಆ ಶಿಷ್ಯರ ಮೂಲಕ ಒಂದು ಪರಂಪರೆಯನ್ನು ಪ್ರಾರಂಭ ಮಾಡ್ತಾನೆ. ಈ ಮೂಲ ಸ್ಥಾಪಕ ಸಾಮಾನ್ಯವಾಗಿ ನಾವು ನೋಡ್ತಕ್ಕಂಥ ರೀತಿಯಲ್ಲಿ ತಪಸ್ಸನ್ನ ಮಾಡಿ ವಿಶೇಷ ಆಧ್ಯಾತ್ಮಿಕ ಅನುಭವಗಳನ್ನು ಪಡ್ಕೋತಾನೆ. ಪರಮಾತ್ಮನಿಂದ ವಿಶೇಷವಾದ ಸ್ಫೂರ್ತಿಯನ್ನ, ಆದೇಶವನ್ನ ಪಡ್ಕೋತಾನೆ. ಇಂತಹ ಮಹಾಪುರುಷ ಮಹಾತ್ಮ ಲೋಕ ಸಂಗ್ರಹಕ್ಕಾಗಿ, ಲೋಕೋಪಕಾರಕ್ಕಾಗಿ ಹುಟ್ಟಿರುವುದರಿಂದ ಆತನಿಗೆ ಭಗವಂತನಿಂದ, ಪರಮಾತ್ಮನಿಂದ, ಆ ದಿವ್ಯ ಶಕ್ತಿಯಿಂದ ಒಂದು ಆದೇಶ ಬರುತ್ತೆ. ತಾನು ಕಂಡುಕೊಂಡಿರ್ತಕ್ಕಂತಹ ಸತ್ಯಗಳನ್ನ ಸಾಮಾನ್ಯ ಜನರಲ್ಲಿ ಪ್ರಚಾರ ಮಾಡಿ ಅವರನ್ನು ಕೂಡ ಮೇಲಕ್ಕೆ ಎತ್ತಬೇಕು, ಉದ್ಧರಿಸಬೇಕು ಅಂತ. ಈ ದಿಕ್ಕಿನಲ್ಲಿ ಆತ ಕೆಲಸ ಮಾಡ್ತಾ ಇರುವಾಗ ಆತನಿಗೆ ಅನೇಕ ಜನ ಶಿಷ್ಯರು ಬಂದು ಒದಗ್ತಾರೆ. ಅವರಲ್ಲಿ ಯೋಗ್ಯರಾಗಿರ್ತಕ್ಕಂತಹ ಶಿಷ್ಯರನ್ನು ಗುರುತಿಸಿ ಆರಿಸ್ಕೊಂಡು ಅವರ ಮೂಲಕ ತನ್ನ ಪರಂಪರೆಯನ್ನು ನಿರ್ಮಾಣ ಮಾಡ್ತಾನೆ. ಈ ಶಿಷ್ಯರು ಬಹುಮಟ್ಟಿಗೆ ನಾವು ನೋಡುವ ರೀತಿಯಲ್ಲಿ ಗುರುಗಳ ಬಾಯಿಂದ ಬಂದಿರತಕ್ಕಂತಹ ಉಪದೇಶಗಳನ್ನ ಸಂಗ್ರಹವಾಗಿ ಇಟ್ಟುಕೊಂಡು ಅವರ ಕಾಲದಲ್ಲಿಯೋ ಅಥವಾ ಅವರಾದ ಮೇಲೆ ಅನಂತರದ ಕಾಲದಲ್ಲಿಯೋ ಅದನ್ನು ಪ್ರಕಟಿಸ್ತಾರೆ, ಪ್ರಕಟಪಡಿಸ್ತಾರೆ. ಅದು ಆ ಧರ್ಮದ ವಿಶೇಷ ಧರ್ಮ ಗ್ರಂಥ ಆಗುತ್ತೆ. ಈ ಮೂಲ ಮಠದ ಅಥವಾ ಪರಂಪರೆಯ ಮುಖ್ಯ ಉದ್ದೇಶ ಏನು? ಎಷ್ಟೋ ಸಲ ಒಬ್ಬ ಮಹಾತ್ಮ ಬಂದು ತಾನು ಜೀವನವನ್ನು ನಡೆಸಿ ಹೊರಟು ಹೋಗ್ತಾನೆ. ಆದರೆ ಈ ಪ್ರವಾದಿಗಳ ಯಾರು ಧರ್ಮವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೋ ಅಂಥವರ ವಿಷಯ ಬೇರೆ. ಅವರ ಜೀವನ ಕೇವಲ ಅಷ್ಟರಲ್ಲಿಯೇ ಕೊನೆಗಾಣುವುದಿಲ್ಲ. ಅವರ ಮೂಲಕ ಒಂದು ಸಂಪ್ರದಾಯ, ಹೊಸ ಸಂಪ್ರದಾಯ ನಿರ್ಮಾಣವಾಗಿ ಜಗತ್ತಿಗೆ ನೂರಾರು ವರ್ಷ, ಸಾವಿರಾರು ವರ್ಷ ಅದು ಬೆಳಕನ್ನು ಕೊಡಬೇಕು. ಆದ್ರಿಂದ ಅವರು ಈ ರೀತಿಯ ಒಂದು ಮೂಲ ಮಠವನ್ನ, ಸಂಪ್ರದಾಯವನ್ನ ಮಾಡಿದ್ದ ಪಕ್ಷದಲ್ಲಿ ಅದಕ್ಕೇನಾದ್ರೂ ಒಂದು ಉದ್ದೇಶ ಇರಬೇಕು. ಈ ಉದ್ದೇಶ ಅಥವಾ ಉದ್ದೇಶವು ಕೂಡ ಸಾಮಾನ್ಯವಾಗಿ ನಾವು ನೋಡುವ ಹಾಗೆ ಈ ಪ್ರವಾದಿಗಳು, ಸಂತರು, ಮಹಾತ್ಮರು, ಧರ್ಮಸ್ಥಾಪಕರು ಕೊಟ್ಟಿರತಕ್ಕಂತಹ ಉಪದೇಶಗಳಿಗೆ ಒಂದು ಪ್ರಾಯೋಗಿಕ ರೂಪವನ್ನು ಕೊಡ್ತಕ್ಕಂಥದ್ದು. ಅವರು ಏನೋ ಹೇಳ್ಬಿಟ್ಟು ಹೋಗ್ತಾರೆ. ಅವರು ಉಪದೇಶವನ್ನು ಕೊಟ್ಟಾಗ ಭಾವ ಸಮಾಧಿಯ ಸ್ಥಿತಿಯಲ್ಲೋ, ಸ್ಫೂರ್ತಿ ಬಂದಿರತಕ್ಕಂತಹ ಸ್ಥಿತಿಯಲ್ಲೋ ಆ ಮಾತುಗಳನ್ನು ಆಡಿರ್ತಾರೆ. ಆ ಮಾತುಗಳನ್ನು ಇತರರು ಕೇಳಿರ್ತಾರೆ ಅಥವಾ ಬರ್ಕೊಂಡಿರ್ತಾರೆ ಅಂತ ಇಟ್ಕೊಳ್ಳಿ.
ಈ ತರಹ ತಾವು ಮೂಲ ಪುರುಷನಿಂದ ಸಂಸ್ಥಾಪಕನಿಂದ ಪಡೆದಿರ್ತಕ್ಕಂತಹ ಉಪದೇಶಗಳಿಗೆ ಒಂದು ಪ್ರಾಯೋಗಿಕ ರೂಪವನ್ನು ಕೊಡುವುದು ಆ ಮಠದ ಸಂಪ್ರದಾಯದ ಉದ್ದೇಶ. ಈ ದಿಕ್ಕಿನಲ್ಲಿ ಆ ಮಠದ ಸಂಪ್ರದಾಯದ ಮೂಲ ಪುರುಷರ ಶಿಷ್ಯರು ತುಂಬ ಕೆಲಸ ಮಾಡ್ತಾರೆ. ಒಂದು ಹೊಸ ಸಾಹಿತ್ಯವನ್ನೇ ನಿರ್ಮಾಣ ಮಾಡ್ತಾರೆ. ಇದು ಪ್ರಪಂಚದ ಇತರ ಧರ್ಮಗಳಿಗೆಲ್ಲ ಸಮಾನವಾಗಿರತಕ್ಕಂತಹ ಅಂಶ ಆಗಿದ್ರೂ ಕೂಡ ನಾವು ಯಾವುದನ್ನ ಇವತ್ತು ಹಿಂದೂ ಧರ್ಮ ಅಂತ ಕರೀತಾ ಇದ್ದೇವೆಯೋ ಈ ಹಿಂದೂ ಧರ್ಮ ಇದಕ್ಕೆ ಏಕಮಾತ್ರ ಅಪವಾದ. ಹಿಂದೂ ಧರ್ಮಕ್ಕೆ ಒಬ್ಬ ಮೂಲ ವ್ಯಕ್ತಿ, ಮೂಲ ಪುರುಷ, ಮೂಲ ಸಂಸ್ಥಾಪಕ ಇಲ್ಲ. ಹಾಗೆಯೇ ಹಿಂದೂ ಧರ್ಮದಲ್ಲಿ ಕೇವಲ ಒಂದೇ ಒಂದು ಸರ್ವಮಾನ್ಯವಾಗಿರತಕ್ಕಂತಹ ಮೂಲ ಧರ್ಮ ಗ್ರಂಥ ಇಲ್ಲ. ಹಾಗೆಯೇ ಎಲ್ಲರೂ ಮಾನ್ಯ ಮಾಡತಕ್ಕಂತಹ ಮೂಲ ಸಂಪ್ರದಾಯ ಅಥವಾ ಮಠ ಅದು ಕೂಡ ಇಲ್ಲ. ಎಲ್ಲ ದೃಷ್ಟಿಯಿಂದಲೂ ಕೂಡ ಹಿಂದೂ ಧರ್ಮ ಅದರ ಮೂಲ ಹೆಸರು ಏನು ಹೇಳುತ್ತೋ ಅದಕ್ಕೆ ತಕ್ಕಂತೆ ಅನ್ವರ್ಥನಾಮವಾಗಿದೆ ಸನಾತನ ಧರ್ಮ. ಸನಾತನ ಧರ್ಮ ಅನ್ನೋದು ನಮ್ಮ ಹಿಂದೂ ಧರ್ಮದ ಮುಖ್ಯವಾಗಿರತಕ್ಕಂತಹ ಹೆಸರು ಅಂತ ಇಟ್ಕೊಳ್ಬೇಕಾದ್ರೆ, ಯಾವ ಧರ್ಮವು ಸನಾತನವಾಗಿದೆಯೋ ಅದು. ಧರ್ಮ ಅಂದ್ರೇನು? ಧರ್ಮ ಅನ್ನೋ ಶಬ್ದವನ್ನ ಅನೇಕ ಅರ್ಥಗಳಲ್ಲಿ ಪ್ರಯೋಗಿಸ್ತಾರೆ. ಮೊದಲನೇದು ಧರ್ಮ ಅಂದರೆ ಪರಮಾತ್ಮ. ಯಾವ ಶಕ್ತಿಯು ಇಡೀ ಜಗತ್ತನ್ನ ಮಾನವ ಕುಲವನ್ನ ಧರಿಸುತ್ತೋ ಅದು ಧರ್ಮ. ಧಾರಣ ಧರ್ಮ ಇತ್ಯಾಹು ಧರ್ಮೋ ಧಾರಯತೆ ಪ್ರಜಾ, ಮಹಾಭಾರತದ ವಾಕ್ಯ ಇದು. ಈ ಜಗತ್ತನ್ನ ಧರಿಸತಕ್ಕಂತಹ ಮೂಲ ಶಕ್ತಿ ಯಾವುದು? ಪರಮಾತ್ಮ. ಆದ್ದರಿಂದಲೇ ವಿಷ್ಣು ಸಹಸ್ರನಾಮದಲ್ಲಿ ಪರಮಾತ್ಮನನ್ನು ಕುರಿತು ಹೇಳುತ್ತೆ ಧರ್ಮೋ ಧರ್ಮವಿದುತ್ತಮ. ಮಹಾವಿಷ್ಣುವಿನ 1000 ಹೆಸರುಗಳಲ್ಲಿ ಧರ್ಮ ಎಂಬತಕ್ಕಂಥ ಹೆಸರು ಒಂದು. ಎರಡನೆಯದಾಗಿ ಧರ್ಮ ಅಂತಂದ್ರೆ ಯಾವ ಸಾಧನಾ ಮಾರ್ಗದ ಮೂಲಕ ನಾವು ಪರಮಾತ್ಮನ ಸಾಕ್ಷಾತ್ಕಾರವನ್ನು ಪಡ್ಕೋತೀವೋ ಅದು. ಸಾಮಾನ್ಯವಾಗಿ ಈ ಎರಡನೆಯ ಅರ್ಥ ರಿಲಿಜನ್ ಎಂಬ ಶಬ್ದದಿಂದ ಪ್ರತಿಫಲಿತವಾಗುತ್ತೆ. ನಾವು ಈ ಸಾಧನಾ ಮಾರ್ಗವನ್ನು ಅವಲಂಬಿಸ್ತೇವೆ, ತನ್ಮೂಲಕ ನಮಗೆ ಪರಮಾತ್ಮನ ಸಾಕ್ಷಾತ್ಕಾರವಾಗುತ್ತೆ. ಮೂರನೆಯ ಅರ್ಥ ಧರ್ಮ ಅಂತಂದ್ರೆ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಅನುಸರಿಸಬೇಕಾಗಿರತಕ್ಕಂತಹ ಕರ್ತವ್ಯಗಳು. ಇದನ್ನು ಮಾಡಬೇಕು, ಇದನ್ನು ಮಾಡಬಾರದು, ವಿಧಿ ನಿಷೇಧ ರೂಪವಾಗಿರತಕ್ಕಂತಹ ಒಂದು ಕೋಡ್ ಆಫ್ ಕಾಂಡಕ್ಟ್ ಅಂತ ಇಟ್ಕೊಳ್ಬೇಕಾದ್ರೆ. ಹಿಂದೂ ಧರ್ಮ ಅಥವಾ ಸನಾತನ ಧರ್ಮ ಬಹಳ ಸ್ವಾರಸ್ಯವಾಗಿರ್ತಕ್ಕಂಥ ಹೆಸರು ಇದು. ಈ ಹೆಸರನ್ನು ಸ್ವಲ್ಪ ವಿಶ್ಲೇಷಣೆ ಮಾಡಿ ನೋಡಬಹುದು. ಯಾವ ಧರ್ಮವು ಸನಾತನವೋ ಅದು. ಧರ್ಮ ಅಂದರೆ ಪರಮಾತ್ಮ. ಧರ್ಮ ಅಂದರೆ ಪರಮಾತ್ಮನ ಅನುಭವವನ್ನು ತಂದುಕೊಡ್ತಕ್ಕಂತಹ ಸಾಧನಾ ಪಥ. ಈ ಸಾಧನಾ ಪಥ ಸನಾತನ, ಶಾಶ್ವತ, ನಿತ್ಯ, ಅತ್ಯಂತ ಪ್ರಾಚೀನ. ಸಾವಿರಾರು ವರ್ಷಗಳ ಕಾಲದಿಂದ ಋಷಿಗಳು ಯಾವ ಸಾಧನಾ ಪಥಗಳನ್ನ ಮಾರ್ಗಗಳನ್ನು ಅನುಸರಿಸಿ ಭಗವದ್ ಅನುಭವವನ್ನು ಪಡಿತಾ ಇದ್ದಾರೋ ಅದು ಸನಾತನ ಧರ್ಮ. ಯಾವುದನ್ನು 5000 10,000 ವರ್ಷಗಳ ಕೆಳಗೆ ಋಷಿಗಳು ತಮ್ಮ ಜೀವನದಲ್ಲಿ ಆಚರಣೆಗೆ ತಂದು ಸತ್ಯ ಸಾಕ್ಷಾತ್ಕಾರವನ್ನು ಮಾಡಿಕೊಂಡ್ರೋ ಆ ಸಾಧನಾ ಮಾರ್ಗ, ಸಾಧನ ಪಥ ಇವತ್ತಿಗೂ ಕೂಡ ಉಂಟು. ಯಾರ್ಯಾರು ಈ ದಾರಿಯಲ್ಲಿ ಹೋಗ್ತಾರೋ ಅವರೆಲ್ಲರೂ ಈ ಗುರಿಯನ್ನು ತಲುಪಲೇಬೇಕು. ಯಮಧರ್ಮರಾಯ ಕಠೋಪನಿಷತ್ನಲ್ಲಿ ಹೇಳೋ ಹಾಗೆ ಕೇವಲ ನಚಿಕೇತ ಮಾತ್ರ ಅದನ್ನು ಪಡ್ಕೊಂಡಿದ್ದಲ್ಲ, ನಚಿಕೇತನ ಹಾಗೆಯೇ ಮತ್ತಾರಾದರೂ ಆಗಲಿ ಯಮಧರ್ಮರಾಯನ ಉಪದೇಶಗಳನ್ನ ತಮ್ಮ ಜೀವನದಲ್ಲಿ ಆಚರಣೆಗೆ ತಂದರೆ, ಪ್ರಯೋಗ ಮಾಡಿದರೆ, ಸಾಧನೆಯನ್ನು ಮಾಡಿದರೆ ಅದೇ ಆತ್ಮಾನುಭವವನ್ನು ಪಡೀತಾರೆ. ಆದ್ದರಿಂದ ಇದು ಸನಾತನ ಧರ್ಮ ಆಯಿತು. ಇದು ಧರ್ಮ ಭಗವಂತನ ಅನುಭವಕ್ಕೆ ಕರೆದುಕೊಂಡು ಹೋಗ್ತಕ್ಕಂತಹ ದಾರಿ ಇಲ್ಲುಂಟು.
ಈ ದಾರಿ ಸನಾತನ, ಅತ್ಯಂತ ಪುರಾತನವಾದದ್ದು, ಶಾಶ್ವತವಾದದ್ದು, ಅಂದಿಗೂ ಸತ್ಯ, ಇಂದಿಗೂ ಸತ್ಯ, ಮುಂದಕ್ಕೂ ಸತ್ಯ ಅದು. ರೂಢಿಯಲ್ಲಿ ಸಿಂಧೂ ನದಿಯ ಸುತ್ತಮುತ್ತಲು ಇದ್ದಂತಹ ಪ್ರದೇಶಕ್ಕೆ ಸಿಂಧೂ ದೇಶ ಅಥವಾ ಹಿಂದೂ ದೇಶ ಅಂತಲೂ, ಇಲ್ಲಿ ವಾಸ ಮಾಡ್ತಾ ಇದ್ದಂತಹ ಜನಗಳಿಗೆ ಸಿಂಧೂ ಜನರು, ಹಿಂದೂ ಜನರು ಅಂತಲೂ, ಅವರ ಧರ್ಮವನ್ನ ಸಿಂಧೂ ಧರ್ಮ ಅಥವಾ ಹಿಂದೂ ಧರ್ಮ ಅಂತಲೂ ಕರೀತಾ ಇದ್ರು. ಸ್ವಾಮಿ ವಿವೇಕಾನಂದರು ಕೊಟ್ಟಿರ್ತಕ್ಕಂತಹ ವಿವರಣೆ. ಈ ಸನಾತನ ಧರ್ಮದ ಅಥವಾ ಹಿಂದೂ ಧರ್ಮದ ಅತ್ಯಂತ ಮುಖ್ಯ, ಅತ್ಯಂತ ಜನಪ್ರಿಯವಾದ ಗ್ರಂಥ ಎಂದರೆ ಭಗವದ್ಗೀತೆ. ಗೀತೆಗಿಂತ ಪ್ರಿಯವಾಗಿರತಕ್ಕಂತಹ ಆಧ್ಯಾತ್ಮಿಕ ಧರ್ಮ ಗ್ರಂಥ ನಮ್ಮಲ್ಲಿ ಇಲ್ಲ ಅಂತ ಹೇಳಬಹುದು. ಇವತ್ತಿಗೂ ಕೂಡ ಅತ್ಯಂತ ಹೆಚ್ಚಾಗಿ ಪ್ರಚಾರದಲ್ಲಿರ್ತಕ್ಕಂತಹ, ಅತ್ಯಂತ ಹೆಚ್ಚಾಗಿ ಜನರಿಗೆ ಪ್ರಿಯವಾಗಿರ್ತಕ್ಕಂತಹ ಗ್ರಂಥ ಭಗವದ್ಗೀತೆ. ಈ ತರಹ ಭಗವದ್ಗೀತೆ ಅತ್ಯಂತ ಜನಪ್ರಿಯವಾಗಿರಬೇಕಾದರೆ ಇದರಲ್ಲಿ ಏನೋ ಒಂದು ವೈಶಿಷ್ಟ್ಯ ಇರಬೇಕು. ಇದರಲ್ಲಿ ಕೊಟ್ಟಿರ್ತಕ್ಕಂತಹ ತತ್ವ, ಆಧ್ಯಾತ್ಮಿಕ ತತ್ವ, ದಾರ್ಶನಿಕ ತತ್ವ, ಇದು ಎಲ್ಲ ಕಾಲಕ್ಕೂ ಸತ್ಯವಾಗಿರ್ತಕ್ಕಂಥದ್ದು. ಯಾವುದನ್ನ ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ ಕಾಣ್ತೇವೋ ಅದೇ ತತ್ವವನ್ನ ಭಗವಂತ ಇಲ್ಲಿ ಗೀತೆಯಲ್ಲಿ ಇದರ ಮೂಲಕ ಕೊಟ್ಟಿದ್ದಾನೆ. ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನ ಪಾರ್ಥೋ ವತ್ಸ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಸೊಗಸಾಗಿರ್ತಕ್ಕಂತಹ ಶ್ಲೋಕ ಪ್ರಾರಂಭದಲ್ಲಿಯೇ ಹೇಳಿದೆ. ಎಲ್ಲ ಉಪನಿಷತ್ತುಗಳನ್ನು ಕೂಡ ಹಸು ಅಂತ ಭಾವಿಸಿದರೆ ಶ್ರೀಕೃಷ್ಣ ಪರಮಾತ್ಮ ಹಸುವಿನ ಹಾಲನ್ನು ಕರೀತಕ್ಕಂತಹ ಗೋವಳ, ಆ ಹಾಲನ್ನು ಕುಡಿಯಬೇಕು ಎಂದು ಕಾತರತೆಯಿಂದ ಕಾದುಕೊಂಡಿರತಕ್ಕಂಥ ಕರು ಅರ್ಜುನ, ಲೋಕೋಪಕಾರಕ್ಕಾಗಿ ಪರಮಾತ್ಮ ಈ ಹಾಲನ್ನು ಕರೀತಾ ಇದ್ದಾನೆ. ಇದು ಭಗವದ್ಗೀತೆ. ಉಪನಿಷತ್ತುಗಳ ಸಾರ ಈ ಗೀತೆಯಲ್ಲುಂಟು. ಈ ಗೀತೆಯ ಹಾಲನ್ನ ಕುಡಿದು ಪುಷ್ಟಿಯನ್ನು ಪಡೆಯಬೇಕಾದಂತಹ ವ್ಯಕ್ತಿಗಳು ಯಾರು? ನಾವೆಲ್ಲರೂ ಕೂಡ. ಇಂತಹ ಶಾಶ್ವತ ಪರಮ ಸತ್ಯ ತತ್ವ ಈ ಗ್ರಂಥದಲ್ಲಿ ಉಂಟು. ಮತ್ತು ಈ ತತ್ವ ಅನುಷ್ಠಾನಕ್ಕೆ ನಿಲುಕದೇ ಇರತಕ್ಕಂತಹ ರೀತಿಯಲ್ಲಿ ಯಾವುದೋ 7ನೇ ಲೋಕದಲ್ಲಿ ಇರತಕ್ಕಂತಹ ತತ್ವ ಅಲ್ಲ, ಅದು ಅತ್ಯಂತ ಪ್ರಾಯೋಗಿಕವಾಗಿರ್ತಕ್ಕಂತಹ ತತ್ವ. ಅನುಷ್ಠಾನದಲ್ಲಿ ಎಲ್ಲರೂ ಕೂಡ ತರಲು ಸಾಧ್ಯವಾಗಿರ್ತಕ್ಕಂತಹ, ಸುಲಭ ಸಾಧ್ಯವಾಗಿರ್ತಕ್ಕಂತಹ ತತ್ವ ಅದು. ಅಷ್ಟೇ ಅಲ್ಲ, ಈ ತತ್ವ ವೈಯಕ್ತಿಕ ಜೀವನದಲ್ಲಿ ಅನುಷ್ಠಾನಕ್ಕೆ ತರುವುದಲ್ಲದೆ ಜೊತೆಯಲ್ಲಿಯೇ ಸಮಾಜದಲ್ಲೂ ಕೂಡ ಅನುಷ್ಠಾನಕ್ಕೆ ತರಬೇಕಾದಂತಹ ಅನೇಕ ಗಮನಾರ್ಹವಾಗಿರ್ತಕ್ಕಂತಹ ವಿಷಯಗಳನ್ನು ಇದರಲ್ಲಿ ಕೊಟ್ಟಿದೆ. ವೈಯಕ್ತಿಕ ಜೀವನದಲ್ಲಿ, ಸಾಮಾಜಿಕ ಜೀವನದಲ್ಲಿ ಅತ್ಯಂತ ಪ್ರಾಯೋಗಿಕವಾಗಿರ್ತಕ್ಕಂತಹ ವಿಷಯಗಳನ್ನು ಭಗವದ್ಗೀತೆಯನ್ನು ಕೊಟ್ಟಿದೆ. ಈ ಭಗವದ್ಗೀತೆ ನಮ್ಮೆಲ್ಲರ ತಾಯಿ. ಮಹಾತ್ಮ ಗಾಂಧೀಜಿಯವರು ಇದನ್ನ ಮದರ್, ಗೀತಾ ದಿ ಮದರ್ ಅಂತ ಕರೆದಿದ್ದಾರೆ. ಈ ಸಂದರ್ಭದಲ್ಲಿ ನನಗೊಂದು ಕಥೆ ನೆನಪಿಗೆ ಬರುತ್ತೆ. 1920 ಸುಮಾರು ಆ ಸಮಯದಲ್ಲಿ ಅಬ್ದುಲ್ ಕರೀಂ ಖಾನ್ ಅಂತ ಹೇಳಿ ಬಹಳ ದೊಡ್ಡ ಹಿಂದೂಸ್ತಾನಿ ಗಾಯಕರಿದ್ದರು. ಅವರು ಮಠ ಮಧ್ಯಾಹ್ನದಲ್ಲಿ ರೈಲ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಉತ್ತರ ದೇಶದಲ್ಲಿ. ಯಾವುದೋ ಒಂದು ಜಾಗದಲ್ಲಿ ಸ್ಟೇಷನ್ನಲ್ಲಿ ರೈಲ್ ನಿಂತಾಗ ತಕ್ಷಣ ಇಳಿದ್ರು. ತಮ್ಮ ತಂಬೂರಿಯನ್ನು ತೆಗೆದುಕೊಂಡು ಪ್ಲಾಟ್ಫಾರ್ಮಿನ ಮೇಲೆ ಮೈ ಮೇಲಿದ್ದಂತಹ ಬಟ್ಟೆಯನ್ನು ಹಾಸಿ ಕುಳಿತುಕೊಂಡು ತಂಬೂರಿ ಶ್ರುತಿಯೇ ಮಾಡಿ ಹಾಡ್ತಾ ಪ್ರಾಣ ಬಿಟ್ರು. ಅದ್ಭುತ ಗಾಯಕರು. ಅವರನ್ನು ಯಾರೋ ಒಬ್ರು ಒಂದ್ಸಲ ಪ್ರಶ್ನೆ ಕೇಳಿದ್ರಂತೆ, ಈ ತಂಬೂರಿ ಇದೆಯಲ್ಲ, ಇದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟಾ, ಇದು ಒಂದು ಸಂಗೀತ ವಾದ್ಯನೇ ಅಂತ ಕೇಳಿದ್ರಂತೆ. ಯಾಕೆ ಸುಮ್ಮನೆ ಟುಮ್ 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 ಅಂತ ಶಬ್ದ ಮಾಡ್ತಾ ಇರುತ್ತೆ, ಹಾರ್ಮೋನಿಯಮಿನ ತರಹ, ವೀಣೆ ತರಹ, ಬೇರೆ ವಾದ್ಯಗಳ ತರಹ ಬೇರೆ ಬೇರೆ ಸ್ವರಸ್ಥಾನಗಳನ್ನು ಕೊಡ್ತಕ್ಕಂತಹ ಒಂದು ವಾದ್ಯ ಅಲ್ಲವಲ್ಲ. ಅದಕ್ಕೆ ಅಬ್ದುಲ್ ಕರೀಂ ಖಾನ್ ಹೇಳಿದ್ರಂತೆ, ಅಲ್ಲ ಅಂದ್ರಂತೆ.
ಅವ್ರಿಗೆ ಬಹಳ ಸಂತೋಷ ಆಗೋಯ್ತಂತೆ ಪ್ರಶ್ನೆ ಕೇಳಿದವರಿಗೆ. ಆಮೇಲೆ ಹೇಳಿದ್ರಂತೆ, ಇದು ನನ್ನ ತಾಯಿ ಇಂದ್ರಂತೆ. ತಂಬೂರಿ ಒಂದು ಸಂಗೀತದ ವಾದ್ಯ ಅಲ್ಲ, ಇದು ನನ್ನ ತಾಯಿ ಅಂತಂದ್ರಂತೆ. ಅಂದರೆ ಅವರ ಇಡೀ ಸಂಗೀತ ಸಾಧನೆಗೆ ಈ ತಂಬೂರಿ ಮಾತೃಸ್ಥಾನದಲ್ಲಿತ್ತು. ಹಾಗೆಯೇ ಭಗವದ್ಗೀತೆಯು ಕೂಡ ನಮ್ಮ ಸಂಪೂರ್ಣ ಆಧ್ಯಾತ್ಮಿಕ ಜೀವನಕ್ಕೆ ಮಾತೃಸ್ಥಾನದಲ್ಲಿ ಇರತಕ್ಕಂಥ ಗ್ರಂಥ ಇದು. ನಮ್ಮ ಆಧ್ಯಾತ್ಮಿಕ ಜೀವನ ಗೀತೆಯಿಂದ ಪ್ರಾರಂಭವಾಗಿ, ಅದರಿಂದ ಪೋಷಿತವಾಗಿ, ಅದರಿಂದ ರಕ್ಷಣೆಯನ್ನು ಪಡೆದು ಅದರಿಂದ ಬೆಳೆಯುತ್ತೆ. ಪ್ರಾಸಂಗಿಕವಾಗಿ ಶ್ರೀಕೃಷ್ಣನ ಚಾರಿತ್ರಿಕತೆಯ ಬಗ್ಗೆ, ಗೀತೆಯ ಕಾಲದ ಬಗ್ಗೆ 2 ಮಾತುಗಳನ್ನು ಆಡಬಹುದು. ಮಹಾಭಾರತದ ಕುರುಕ್ಷೇತ್ರದ ಯುದ್ಧದ ಸಮಯದಲ್ಲಿ ಕೊಟ್ಟಂತಹ ಉಪದೇಶ ಇದು. ಆದ್ದರಿಂದ ಗೀತೆಯ ಕಾಲ ಅಂತಂದರೆ ಮಹಾಭಾರತದ ಯುದ್ಧದ, ಕುರುಕ್ಷೇತ್ರ ಯುದ್ಧದ ಕಾಲ. ಇದರ ಬಗ್ಗೆ ಕಳೆದ 50, 60, 70 ವರ್ಷಗಳಿಂದ ಉದ್ದಾಮ ಪಂಡಿತರು, ವಿದ್ವಾಂಸರು ಸಾಕಷ್ಟು ಗುದ್ದಾಟ ಆಡಿದ್ದಾರೆ, ಆಡ್ತಾ ಇದ್ದಾರೆ. ದ ಪೀರಿಯಡ್ ಆಫ್ ದಿ ಮಹಾಭಾರತ. ಯಾರು ನಿಖರವಾಗಿರತಕ್ಕಂತಹ ನಿರ್ಣಯಕ್ಕೆ ಬಂದಿಲ್ಲ. ಆದರೆ ತುಂಬ ಹೆಚ್ಚಿನ ಪಂಡಿತರು ಇವತ್ತು ಒಪ್ತಾ ಇರತಕ್ಕಂತಹ ಕಾಲ ಮಹಾಭಾರತಕ್ಕೆ ಅಂದರೆ ಕ್ರಿಸ್ತ ಪೂರ್ವ 3100, 3100 BC. ನಮ್ಮ ಪುರಾಣಗಳಲ್ಲಿ, ಇತಿಹಾಸಗಳಲ್ಲಿ, ರಾಮಾಯಣ, ಮಹಾಭಾರತ, ಭಾಗವತ ಮತ್ತು ಇತರ ಪುರಾಣಗಳು ಒಂದು ವಿಶೇಷ ಗುಣ ಉಂಟು. ಇದು ಕೇವಲ ಕಟ್ಟುಕಥೆಗಳನ್ನು ಬರೆದಿಲ್ಲ. ಇದರಲ್ಲಿ ಕಟ್ಟುಕಥೆಗಳ ಹಾಗೆ ತೋರ್ತಕ್ಕಂಥ ರೀತಿಯಲ್ಲಿ ಅವರು ವಿಷಯಗಳನ್ನು ನಿರೂಪಣೆ ಮಾಡಿದ್ದಾರೆ, ನಿಜ. ಯಾಕೆ ಅಂತಂದ್ರೆ ಅವರಿಗೆ ಹಿಸ್ಟರಿ ಮುಖ್ಯವಾಗಿರಲಿಲ್ಲ, ಹಿಸ್ ಸ್ಟೋರಿ ಮುಖ್ಯವಾಗಿತ್ತು. ಯಾವ ಮಹಾತ್ಮರನ್ನು ಕುರಿತು ಅವರು ಬರೀತಾ ಇದ್ರೋ ಆ ಮಹಾತ್ಮರ ವಿಷಯವನ್ನ, ಅವರ ಜೀವನವನ್ನ, ಅವರ ಸಂದೇಶವನ್ನು ಹೇಳುವುದು ಮುಖ್ಯವಾಗಿತ್ತು ಅವರಿಗೆ. ಆದ್ದರಿಂದ ಅವರು ನಮ್ಮ ಹಾಗೆ ಇಸ್ವಿ ಕಾಲ ಅದನ್ನೆಲ್ಲ ಬರೀಲಿಲ್ಲ. ಆದರೆ ಈ ಗ್ರಂಥಗಳಲ್ಲಿ ಇನ್ನೊಂದು ಮುಖ್ಯ ವಿಷಯವನ್ನು ನಾವು ಕಾಣಬಹುದು. ಯಾವುದಾದ್ರೂ ಒಂದು ಮುಖ್ಯವಾದ ಘಟನೆ ನಡೆದರೆ ಆ ಘಟನೆ ನಡೆದಂತಹ ಸಮಯದಲ್ಲಿ ಈ ಗ್ರಹ ನಕ್ಷತ್ರಗಳು ಆಕಾಶದಲ್ಲಿ ಯಾವ ಯಾವ ಒಂದು ಜಾಗದಲ್ಲಿ ಇದ್ವು, ಪೊಸಿಷನ್ ಆಫ್ ದಿ ಸ್ಟಾರ್ಸ್ ಅಂಡ್ ಪ್ಲಾನೆಟ್ಸ್, ಅದನ್ನ ಗುರುತಿಸಿದ್ದಾರೆ. ಅಂದ್ರೆ ಪಂಚಾಂಗವನ್ನು ಗುರುತಿಸಿದ ಹಾಗೆ ಲೆಕ್ಕ. ಇವತ್ತು ನಾವು ಅದರ ಸಹಾಯದಿಂದ ತಾರೀಖನ್ನ ನಾವು ಕಂಡುಹಿಡಿಯಬಹುದು. ಮೊಟ್ಟ ಮೊದಲನೇ ಬಾರಿಗೆ ಈ ರೀತಿಯ ಒಂದು ಕ್ರಮವನ್ನು, ಕಾಲವನ್ನು ಲೆಕ್ಕ ಮಾಡ್ತಕ್ಕಂತಹ ಕ್ರಮವನ್ನು ತಂದವರು ಬಾಲ್ ಗಂಗಾಧರ್ ತಿಲಕ್, ಬಹಳ ದೊಡ್ಡ ಪಂಡಿತರು ಅಸ್ಟ್ರಾನಮಿಯಲ್ಲಿ. ಈ ತರಹ ಅಸ್ಟ್ರೋನಾಮಿಕಲ್ ಕ್ಯಾಲ್ಕುಲೇಷನ್ಸ್ ಪ್ರಕಾರ, ಖಗೋಳ ಶಾಸ್ತ್ರಜ್ಞರು ಲೆಕ್ಕ ಮಾಡಿ ಹೇಳಿರ್ತಕ್ಕಂತಹ ಪ್ರಕಾರ ಭಗವದ್ಗೀತೆಯ ಕಾಲ, ಶ್ರೀಕೃಷ್ಣನ ಕಾಲ ಕ್ರಿಸ್ತಪೂರ್ವ 3100. ಅದೇ ಗೀತೆಯ ಕಾಲ ಅಂತ ಇಟ್ಕೊಳ್ಳಿ. ಇನ್ನು ಭಗವದ್ಗೀತೆ ಇಷ್ಟೊಂದು ಪ್ರಾಮುಖ್ಯಕ್ಕೆ ಬರಬೇಕಾದ್ರೆ, ಪ್ರಚಲಿತವಾಗಿರಬೇಕಾದ್ರೆ ಇದಕ್ಕೇನು ಕಾರಣ ಇರಬಹುದು? 3-4 ಕಾರಣಗಳನ್ನ ಊಹಿಸಬಹುದು, ಕೊಡಬಹುದು. ಮೊದಲನೆಯದು, ಯಾವುದನ್ನು ನಾವು ಪಂಚಮ ವೇದ ಅಂತ ಭಾವಿಸ್ತಾ ಇದ್ದೀವೋ, ಗೌರವಿಸ್ತಾ ಇದ್ದೀವೋ, ಆ ಮಹಾಭಾರತದ ಅವಿಭಾಜ್ಯ ಅಂಗ ಭಗವದ್ಗೀತೆ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಅತ್ಯಂತ ಪ್ರಾಚೀನವಾಗಿರತಕ್ಕಂಥ ಉಪನಿಷತ್ತುಗಳಲ್ಲಿ ಒಂದು, ಅದರಲ್ಲಿ ಮಹಾಭಾರತದ ಉಲ್ಲೇಖ ಬರುತ್ತೆ. ಪಂಚಮ ವೇದ. ಎರಡನೆಯದಾಗಿ, ಈ ಉಪದೇಶವನ್ನು ಕೊಟ್ಟವನು ಶ್ರೀಕೃಷ್ಣ. ಯಾರನ್ನು ನಾವು ಪೂರ್ಣಾವತಾರ ಅಂತ ಭಾವಿಸಿ ಸಾವಿರಾರು ವರ್ಷಗಳಿಂದ ಪೂಜೆ ಮಾಡ್ಕೊಂಡು ಬಂದಿದ್ದೀವೋ ಆ ಮಹಾಪುರುಷನಿಂದ, ಮಹಾವ್ಯಕ್ತಿಯಿಂದ ಬಂದಿರತಕ್ಕಂಥದ್ದು. ನೋಡಿ, ಮಹಾಭಾರತದಲ್ಲಿ ಬೇರೆ ಕಡೆ ಭಗವದ್ಗೀತೆಯನ್ನು ಬಿಟ್ಟು ಉಳಿದ ಕಡೆ ಎಲ್ಲೆಲ್ಲಿ ಶ್ರೀಕೃಷ್ಣ ಬಂದಿದ್ದಾನೋ ಅವನು ಮಾತನಾಡಿರತಕ್ಕಂತಹ ಸಂದರ್ಭಗಳಲ್ಲೆಲ್ಲ
ವ್ಯಾಸ ಮಹರ್ಷಿಗಳು ಶ್ರೀಕೃಷ್ಣ ಉವಾಚ ಅಂತ ಹೇಳಿದ್ದಾರೆ. ಗೀತೆಯಲ್ಲಿ ಮಾತ್ರ, ಇನ್ನೆಲ್ಲೂ ಇಲ್ಲ, ಶ್ರೀ ಭಗವಾನ್ ಉವಾಚ ಅಂತ ಹೇಳಿದ್ದಾರೆ. ಏನೋ ಒಂದು ವೈಶಿಷ್ಟ್ಯ ಇರಬೇಕಲ್ಲ ಇದರಲ್ಲಿ. ಯಾಕೆ ಅಂತಂದ್ರೆ ಪರಮಾತ್ಮ ಭಗವಂತ ತನ್ನ ಸಂಪೂರ್ಣ ಶಕ್ತಿಯನ್ನು ಪ್ರಯೋಗಿಸಿ ಇಲ್ಲಿ ಉಪದೇಶ ಮಾಡಿದ್ದಾನೆ. ಶ್ರೀ ಭಗವಾನ್ ಉವಾಚ. ಇನ್ನು ಈ ಉಪದೇಶವನ್ನ ಸ್ವೀಕರಿಸಿರ್ತಕ್ಕಂತಹ ವ್ಯಕ್ತಿ ಯಾರು? ಅರ್ಜುನ. ಅರ್ಜುನ ಧರ್ಮರಾಯನ ಹಾಗೆ ಮಹಾಪುರುಷ ಅಲ್ಲ, ನಮ್ಮ ಹಾಗೆ ಒಂದು ರೀತಿಯಲ್ಲಿ ಸಾಮಾನ್ಯ ವ್ಯಕ್ತಿ, ಮಧ್ಯಪಂಥದಲ್ಲಿರ್ತಕ್ಕಂಥವನು, ಎಕ್ಸ್ಟ್ರೀಮ್ಸ್ಗೆ ಹೋಗಿಲ್ಲ ಆತ. ಶ್ರೀಕೃಷ್ಣನ ಪರಮ ಪ್ರಿಯ ಭಕ್ತ, ಅವನಿಗೆ ಕೊಟ್ಟಂತಹ ಉಪದೇಶ. ಶ್ರೀಕೃಷ್ಣ ಹೇಗೆ ಸುಪ್ರಸಿದ್ಧ ವ್ಯಕ್ತಿಯೋ ಹಾಗೆ ಅರ್ಜುನ ಕೂಡ ಸುಪ್ರಸಿದ್ಧನಾಗಿರ್ತಕ್ಕಂತಹ ವ್ಯಕ್ತಿ. ಮತ್ತು ನಮ್ಮ ದೃಷ್ಟಿಯಿಂದ ಹೇಳುವುದಾದರೆ ಮನುಷ್ಯರಿಗೆ, ಮನುಷ್ಯತ್ವಕ್ಕೆ ಅತ್ಯಂತ ಸಮೀಪನಾಗಿರ್ತಕ್ಕಂತಹ ವ್ಯಕ್ತಿಯವನು. ಆದ್ದರಿಂದ ಅರ್ಜುನನಿಗೆ ಕೊಟ್ಟಿರ್ತಕ್ಕಂತಹ ಉಪದೇಶ, ನಮ್ಮಂಥವರಿಗೆ ಕೊಟ್ಟಿರ್ತಕ್ಕಂತಹ ಉಪದೇಶ, ನಮಗೂ ಆಗ್ತಕ್ಕಂತಹ ಉಪದೇಶ ಇದು. ಮೂರನೇದಾಗಿ ಅಥವಾ ನಾಲ್ಕನೆಯದಾಗಿ, ಈ ಉಪದೇಶವನ್ನು ಋಷಿಗಳ ಆಶ್ರಮದಲ್ಲಿ ಕೊಡಲಿಲ್ಲ, ಬೆಟ್ಟಗಳಲ್ಲಿ, ಗುಡ್ಡಗಳಲ್ಲಿ, ಗುಹೆಗಳಲ್ಲಿ ಕೊಡಲಿಲ್ಲ, ಯುದ್ಧ ಭೂಮಿಯಲ್ಲಿ ಕೊಟ್ಟದ್ದು ಈ ಉಪದೇಶ. ಎಲ್ಲಿ ಅಂತಿಮ ಮರಣದ ಪ್ರಶ್ನೆ ಬಂದಿತ್ತೋ ಅಲ್ಲಿ ಈ ಉಪದೇಶವನ್ನು ಕೊಟ್ಟದ್ದು. ಹಿಂದೆ ಅರ್ಜುನ ಯುದ್ಧ ಮಾಡಿದ್ದ ಉತ್ತರ ಗೋಗ್ರಹಣದ ಸಮಯದಲ್ಲಿ ಭೀಷ್ಮ ದ್ರೋಣಾದಿಗಳ ಜೊತೆಯಲ್ಲಿ. ಆದರೆ ಆವಾಗ ಮರಣದ ಪ್ರಶ್ನೆ ಬಂದಿರಲಿಲ್ಲ, ಅದು ಹುಡುಗಾಟಿಕೆ ಇದ್ದಾಗ ಅಷ್ಟೇನೆ, ಫುಟ್ಬಾಲ್ ಮ್ಯಾಚ್ ಇದ್ದ ಹಾಗೆ ಅದು. ಈಗ ಹಾಗಲ್ಲ, ಇಲ್ಲ ನೀವು ಸಾಯ್ಬೇಕು, ಇಲ್ಲ ನಾನು ಸಾಯ್ಬೇಕು, ಇಲ್ಲ ನೀವು ಗೆಲ್ಲಬೇಕು, ಇಲ್ಲ ನಾನು ಗೆಲ್ಲಬೇಕು. ಇದು ಅಂತಿಮ ನಿರ್ಣಾಯಕವಾಗಿರ್ತಕ್ಕಂತಹ ಯುದ್ಧ. ಅಂಥ ಯುದ್ಧ ಭೂಮಿಯಲ್ಲಿ ಕೊಟ್ಟಿರ್ತಕ್ಕಂತಹ ಉಪದೇಶ ಇದು. ಅರ್ಜುನ ಕೇಳಿರ್ತಕ್ಕಂತಹ ಪ್ರಶ್ನೆಗಳು, ಕೃಷ್ಣ ಅದಕ್ಕೆ ಕೊಟ್ಟಿರ್ತಕ್ಕಂತಹ ಉತ್ತರ, ಇವೆಲ್ಲವೂ ಕೂಡ ಕರ್ತವ್ಯ ನಿರ್ವಹಣೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಶ್ನೋತ್ತರಗಳು. ಮತ್ತು ಇವತ್ತಿಗೂ ಕೂಡ ನಮ್ಮ ಜೀವನದಲ್ಲಿ ಅದಕ್ಕೆ ಬೆಲೆ ಇರತಕ್ಕಂತಹ ಪ್ರಶ್ನೆಗಳು. ಹೀಗಿರುವುದರಿಂದ ಭಗವದ್ಗೀತೆ ಅತ್ಯಂತ ಜನಪ್ರಿಯವಾಗಿರತಕ್ಕಂತಹ ಅಧ್ಯಾತ್ಮ ಗ್ರಂಥ ಅಂತ ಹೇಳಬಹುದು. ಕೆಲವು ಸಲ ಕೆಲವು ಜನ ಹೇಳೋದುಂಟು, ಭಗವದ್ಗೀತೆ ಕೇವಲ ಒಂದು ನೀತಿಶಾಸ್ತ್ರ ಅಷ್ಟೇನೆ, ಮಾರಲ್ ಸೈನ್ಸ್, ಎಥಿಕ್ಸ್ ಅಲ್ಲ. ಭಗವದ್ಗೀತೆಯ ಪ್ರತಿಯೊಂದು ಅಧ್ಯಾಯದ ಕೊನೆಯಲ್ಲೂ ಕೂಡ ಈ ಮಾತನ್ನ ವ್ಯಾಸ ಮಹರ್ಷಿಗಳು ಬರೆದಿದ್ದಾರೆ. ಇತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಸಾಂಖ್ಯಯೋಗೋ ನಾಮ ಕರ್ಮಯೋಗೋ ನಾಮ ಜ್ಞಾನ ವಿಜ್ಞಾನಯೋಗೋ ನಾಮ ಅಧ್ಯಾಯ. ಅಂದ್ರೆ ಇದು ಭಗವದ್ಗೀತೆ ಉಪನಿಷತ್ತು. ಉಪನಿಷತ್ತು ಅಂತಂದ್ರೆ ರಹಸ್ಯ ಗುಹ್ಯ ವಿದ್ಯೆ, ಬ್ರಹ್ಮ ವಿದ್ಯೆ, ಪರಬ್ರಹ್ಮ ವಸ್ತುವನ್ನು ಕುರಿತಿರ್ತಕ್ಕಂತಹ ವಿದ್ಯೆ ಇದು. ಯೋಗಶಾಸ್ತ್ರ, ಆ ಪರಬ್ರಹ್ಮದ ಸಾಕ್ಷಾತ್ಕಾರಕ್ಕೆ, ಅನುಭವಕ್ಕೆ ಕರೆದುಕೊಂಡು ಹೋಗ್ತಕ್ಕಂತಹ ಮಾರ್ಗವನ್ನು ಕುರಿತು ಹೇಳಿರ್ತಕ್ಕಂತಹ ಗ್ರಂಥ ಇದು. ಆದ್ದರಿಂದ ಇದು ಕೇವಲ ನೀತಿಶಾಸ್ತ್ರ ಅಲ್ಲ, ಇದು ಅಧ್ಯಾತ್ಮ ಶಾಸ್ತ್ರ. ಶಂಕರರು ಈ ವಿಷಯವನ್ನು ಬಹಳ ಸ್ಪಷ್ಟವಾಗಿ ತಮ್ಮ ಭಾಷ್ಯದಲ್ಲಿ ಹೇಳಿದ್ದಾರೆ. ಭಗವದ್ಗೀತೆಯ ಸಾರ ಏನು? ಪರಮಹಂಸರು ಒಂದು ಕಡೆ ಹೇಳ್ತಾರೆ, ಗೀತಾ ಎಂಬ ಶಬ್ದವನ್ನ 4-6 ಸಲ 8-10 ಸಲ ಉಚ್ಚಾರಣೆ ಮಾಡಿದರೆ ಅದರ ಸಾರ ನಮಗೆ ಬರುತ್ತೆ. ಗೀತಾ 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 ಅಂದ್ರೆ ತಾಗಿ 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 ಅಂತಾಗುತ್ತೆ. ಬಂಗಾಳಿ ಭಾಷೆಯಲ್ಲಿ ತ್ಯಾಗಿ ಅನ್ನೋ ಶಬ್ದವನ್ನ ತ್ಯಾಗಿ ಅಂತ ಉಚ್ಚಾರಣೆ ಮಾಡ್ತಾರೆ. ಗೀತೆಯಲ್ಲಿ ಏನು ಹೇಳಿದೆ? ತ್ಯಾಗಿ ಆಗು, ತ್ಯಾಗಿ ಆಗು ಅಂತ ಹೇಳಿದೆ. ಮತ್ತೊಂದು ಕಥೆಯ ಪ್ರಕಾರ ಭಗವದ್ಗೀತೆಯ ಉಪದೇಶ ಹೀಗೆ. ಒಬ್ಬ ಪಂಡಿತ, ತನಗೆ ಭಗವದ್ಗೀತೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಈ ಗೀತೆಯ ಜ್ಞಾನವನ್ನ ರಾಜನ ಎದುರಿಗೆ
ಪಾಂಡಿತ್ಯವನ್ನು ರಾಜನ ಎದುರಿಗೆ ಪ್ರದರ್ಶನ ಮಾಡಿ ಹಣ ಸಂಪಾದಿಸಬೇಕು ಅಂತ ಹೋದನಂತೆ. ಆದರೆ ಆ ಮಹಾರಾಜ ಬಹಳ ಪ್ರಜ್ಞಾವಂತ. ಒಂದು 4-6 ಸಲ ಮುಂದಕ್ಕೆ ದೂಡಿ ಕೊನೆಗೆ ಒಪ್ಕೊಂಡಂತೆ ಆಗಬಹುದು, ಬನ್ನಿ ನಾಳೆಯಿಂದ ಪಾಠಕ್ಕೆ. ಪಂಡಿತ ಬಂದ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಅಂದ ತಕ್ಷಣ ಮಹಾರಾಜ ಹೇಳಿದಂತೆ, ಸಾಕು ನಿಲ್ಲಿಸಿ ಪಾಠವನ್ನ, ಭಗವದ್ಗೀತೆ ನನಗೆ ಅರ್ಥವಾಯಿತು. ಅಲ್ಲ ಮಹಾರಾಯ, ನಾನೇನು ಪ್ರಾರಂಭನೇ ಮಾಡಿಲ್ಲ, ಮೊಟ್ಟ ಮೊದಲನೆಯ ಶ್ಲೋಕದ ಮೊದಲನೆಯ ಪಂಕ್ತಿಯ ಅರ್ಧ ಭಾಗವನ್ನು ಮಾತ್ರ ಉಚ್ಚಾರಣೆ ಮಾಡಿದ್ದೇನೆ ಅಷ್ಟೇನೆ. ಇನ್ ಗೀತೆ ಅರ್ಥವಾಯಿತು ಗೊತ್ತಾಯ್ತು ಅಂತಂತೀಯಲ್ಲ, ಹೇಗೆ? ನೋಡಿ, ನೀವೇನ್ ಹೇಳಿದ್ರಿ? ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಅಂತ ಹೇಳಿದ್ರಿ. ಇದನ್ನ ಸ್ವಲ್ಪ ತಿರ್ಗಾ ಮುರ್ಗಾ ಮಾಡಿದ್ರೆ ಕ್ಷೇತ್ರೇ ಕ್ಷೇತ್ರೇ ಧರ್ಮ ಕುರು ಅಂತಾಯ್ತಲ್ವೇ? ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ಧರ್ಮವನ್ನು ಮಾಡು, ಧರ್ಮಕ್ಕೆ ತಕ್ಕಂತೆ ನಡೆ ನುಡಿ ಇರ್ಲಿ, ಅಷ್ಟೇ ತಾನೇ ಗೀತೆಯಲ್ಲಿ ಹೇಳಿರ್ತಕ್ಕಂಥದ್ದು. ಬಹಳ ಸೊಗಸಾಗಿರ್ತಕ್ಕಂತಹ ಕಥೆ. ಭಗವದ್ಗೀತೆಯ ಹಿನ್ನೆಲೆಯಲ್ಲಿ ನಾವು ಗಾಂಧಾರಿ ದುರ್ಯೋಧನನಿಗೆ ಮಾಡಿದಂತಹ ಆಶೀರ್ವಾದವನ್ನು ನೆನಪಿಗೆ ತಂದ್ಕೋಬೇಕು. ದುರ್ಯೋಧನ ಹೋಗಿ ನನಗೆ ಯುದ್ಧದಲ್ಲಿ ಜಯ ಸಿಕ್ಕಲಿ ಅಂತ ಹೇಳಿ ಆಶೀರ್ವಾದ ಮಾಡು ಅಂತ ಕೇಳಿದ್ರೆ ಆ ಮಹಾತಾಯಿ ಹೇಳ್ತಾಳೆ, ಯತಃ ಕೃಷ್ಣ ತತಃ ಧರ್ಮ, ಯತಃ ಧರ್ಮ ತತಃ ಜಯ. ಹೋಗು ನೀನು ಹಣೆ ಬರಹ ಅಂತಂತಾಳೆ. ಎಲ್ಲಿ ಕೃಷ್ಣ ಇದಾನೋ ಅಲ್ಲಿ ಧರ್ಮ, ಎಲ್ಲಿ ಧರ್ಮ ಇದೆಯೋ ಅಲ್ಲಿ ವಿಜಯ ಕಟ್ಟಿಟ್ಟದ್ದು. ಯಥೋ ಧರ್ಮಸ್ತಥೋ ಜಯ, ಅದರ ಹಿಂದೆ ಯತಃ ಕೃಷ್ಣ ತತಃ ಧರ್ಮ. ಯಾಕೆ? ಆಚಾರ ಪ್ರಭವೋ ಧರ್ಮ, ಧರ್ಮಸ್ಯ ಪ್ರಭು ಅಚ್ಯುತಃ. ವಿಷ್ಣು ಸಹಸ್ರನಾಮದಲ್ಲಿ ಒಂದು ಕಡೆ ಬರುತ್ತೆ, ಧರ್ಮದ ಪ್ರಭು ಅಚ್ಯುತ. ಅಚ್ಯುತನ ನುಡಿ, ಅಚ್ಯುತನ ನಡೆ ಎಲ್ಲವೂ ಕೂಡ ಧರ್ಮವೇ, ಅದಕ್ಕೆ ಪರಮ ಪ್ರಮಾಣ ಅವನು. ಅಂತಹ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಕಡೆ ಇದ್ದಾನೆ. ಅರ್ಜುನ ಜಯದುರ್ಗಾದೇವಿಯ ಪೂಜೆಯನ್ನು ಮಾಡ್ತಾನೆ. ಯುದ್ಧಕ್ಕೆ ಮುಂಚೆ ದುರ್ಗಾದೇವಿ ಸಾಕ್ಷಾತ್ಕಾರ ಆಯಿತು. ಆಕೆ ಕೇಳ್ತಾಳೆ, ಏನಪ್ಪ ಬೇಕು ನಿನಗೆ? ಅರ್ಜುನ ನನಗೆ ಯುದ್ಧದಲ್ಲಿ ಜಯ ಬೇಕು ಅಂತ ಕೇಳ್ತಾನೆ. ಆ ಮಹಾತಾಯಿ ತಥಾಸ್ತು ಅಂತ ಹೇಳೋದಿಲ್ಲ, ಇನ್ನೊಂದು ಸಂಶಯ ನಾನು ನಿನಗೆ ಅಂತ ಕೇಳ್ತಾಳೆ. ಯಾಕೆ? ಶ್ರೀಕೃಷ್ಣ ನಿನ್ ಕಡೆ ಇದ್ದಾನಲ್ಲ, ಎಲ್ಲಿ ಕೃಷ್ಣ ಇದ್ದಾನೋ ಅಲ್ಲಿ ಜಯ ಬರಲೇಬೇಕು. ಅರ್ಜುನ ಬಹಳ ಹುಮ್ಮಸ್ಸಿನಿಂದ ಯುದ್ಧ ಭೂಮಿಗೆ ಬರ್ತಾನೆ. ಶ್ರೀಕೃಷ್ಣನಿಗೆ ಹೇಳ್ತಾನೆ, ನನ್ನ ಜೊತೆಗೆ ಯುದ್ಧ ಮಾಡಬೇಕು ಅಂತ ಹೇಳಿ ಬಂದಿರತಕ್ಕಂಥವ್ರ ಮೋರೆಗಳನ್ನು ಒಂದ್ಸಲ ನೋಡ್ಬಿಡ್ತೀನಿ, ನನ್ನ ರಥ ತಗೊಂಡೋಗಿ ನಿಲ್ಲಿಸು. ಸೇನೆಯೋರ್ ಉಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ. ಶ್ರೀಕೃಷ್ಣ ಎರಡೂ ಸೈನ್ಯಗಳ ಮಧ್ಯದಲ್ಲಿ ಎಲ್ಲೋ ಒಂದ್ ಕಡೆ ಮೂಲೆನಲ್ಲಿ ತಗೊಂಡೋಗಿ ನಿಲ್ಲಿಸಬಾರ್ದಾಗಿತ್ತ. ಅವನು ಬಹಳ ಚೇಷ್ಟೆ ಮಾಡೋ ಪ್ರವೃತ್ತಿ ನೋಡಿ ಕೃಷ್ಣಂದು. ಎಳೆ ಮಕ್ಕಳಿಗೆ ಕೃಷ್ಣನ್ ಕಂಡ್ರೆ ತುಂಬಾ ಇಷ್ಟ ಅಂತ ಯಾರೋ ಹೇಳ್ತಿದ್ರು. ಯಾಕೆ ಅಂತಂದ್ರೆ ಮಕ್ಕಳಿಗೆ ಯಾವ್ದು ಇಷ್ಟವೋ ಕೃಷ್ಣನಿಗೂ ಅದೇ ಇಷ್ಟ, ಕೃಷ್ಣನಿಗೆ ಯಾವ್ದು ಇಷ್ಟವೋ ಮಕ್ಕಳಿಗೂ ಅದೇ ಅಂತ. ಏನು? ತಿಂಡಿ ತಿನ್ನೋದು, ಚೇಷ್ಟೆ ಮಾಡೋದು, ಎರಡು. ಆದ್ರಿಂದ ಮುಗುಳ್ನಗೆ ನಗ್ತಾ 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 ಈ ರಥವನ್ನು ತಂದು ಭೀಷ್ಮ ದ್ರೋಣಾದಿಗಳು ಎದುರಿಗೆ ನಿಲ್ಲಿಸ್ತಾ ಕಂಡ್ಬಿಟ್ಟು ನೋಡ್ತಾನೆ ಅರ್ಜುನ, ಯಾರ ಜೊತೆಗೆ ಅಂತಿಮ ಯುದ್ಧವನ್ನು ಮಾಡಬೇಕೋ ಮಾಡಿ, ಇಲ್ಲ ಯಾರನ್ನು ಸಾಯಿಸ್ಬೇಕೋ ಅಥವಾ ಯಾರಿಂದ ಸಾಯಬೇಕೋ ಅವರು ಸಾಕ್ಷಾತ್ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು. ಒಬ್ಬರು ಪಿತಾಮಹ, ಅವರ ಮಡಿಲಲ್ಲಿ ತಾನು ಬೆಳೆದದ್ದು. ಇನ್ನೊಬ್ಬರು ಗುರುಗಳು, ಬಿಲ್ಲಿನ ವಿದ್ಯೆಯನ್ನು ಕಲಿಸಿಕೊಟ್ಟಿರ್ತಕ್ಕಂಥವರೇ ಅವರು. ಗುರುಗಳು ಯಾವ ವಿದ್ಯೆಯನ್ನು ಕಲಿಸಿಕೊಟ್ಟಿದಾರೋ ಆ ಗುರುವಿಗೆ ಗುರುದಕ್ಷಿಣೆಯನ್ನ ಕೊಲೆಯ ರೂಪದಲ್ಲಿ ಕೊಡ್ತಕ್ಕಂಥದ್ದೇ. ಅರ್ಜುನನ ಜಂಘಾಬಲ ಉಡುಗಿ ಹೋಗುತ್ತೆ, ಸಂಪೂರ್ಣವಾಗಿ ನಿಶ್ಚೇಷ್ಟಿತನಾಗ್ತಾನೆ. ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಕಾರಣಗಳನ್ನು ಕೂಡ ಕೊಡ್ತಾನೆ. ಅರ್ಜುನ ಕೊಡ್ತಕ್ಕಂಥ ಕಾರಣ ಇಷ್ಟೇನೆ. ಏನು ಅಂತಂದ್ರೆ, ಕೊಲ್ಲುವುದು, ಹಿಂಸೆ ಮಾಡುವುದು ಬಹಳ ಕೆಟ್ಟದ್ದು, ಪ್ರಾಣಹರಣ. ಎರಡನೆಯದಾಗಿ ಕೊಲ್ಲುವುದು, ಹಿಂಸೆ ಮಾಡುವುದು ಯಾರನ್ನ? ಅತ್ಯಂತ ಪೂಜ್ಯರಾಗಿರ್ತಕ್ಕಂತಹ ಗುರು ಹಿರಿಯರನ್ನ, ಅದನ್ನ ಮತ್ತೂ ಕೆಟ್ಟದ್ದು. ಮೂರನೆಯದಾಗಿ ಅತ್ಯಂತ ಕ್ಷುದ್ರ ಪ್ರಾಪಂಚಿಕ
ವ್ಯಾವಹಾರಿಕ ಜಗತ್ತಿನ ಲಾಭಕ್ಕಾಗಿ, ಒಂದು ಐಶ್ವರ್ಯವನ್ನು ಪಡೀಲಿಕ್ಕೆ, ಒಂದು ರಾಜ್ಯವನ್ನು ಪಡೀಲಿಕ್ಕೆ. ಅದರ ಬದಲು ನಾನು ಯುದ್ಧ ಭೂಮಿಯಿಂದ ಹೊರಟು ಹೋಗ್ತೇನೆ, ನಾನು ಯುದ್ಧ ಮಾಡೋದಿಲ್ಲ, ಅವರು ನನ್ನನ್ನು ಕೊಂದರೂ ಕೊಲ್ಲಿ, ನಾ ಬೇಕಾದ್ರೆ ಸಾಯ್ಲಿಕ್ಕೆ ಸಿದ್ಧವಾಗಿದ್ದೇನೆ. ರಣರಂಗದಿಂದ ಹಿಂತಿರುಗಿ ಕಾಡಿಗೆ ಹೋಗಿ ಅಲ್ಲಿ ಸನ್ಯಾಸ ಜೀವನವನ್ನು ಕೈಕೊಂಡು ಭಿಕ್ಷೆಯನ್ನು ಮಾಡಿಬೇಕಾದ್ರೆ ನಾನು ಜೀವಿಸ್ತೇನೆ, ಈ ಕೊಲೆಯಲ್ಲಿ ಖಂಡಿತ ನಾನು ಭಾಗವಹಿಸೋದಿಲ್ಲ. ಇಲ್ಲಿ ನಿಜವಾಗಿ ನೋಡಿದರೆ ಪ್ರಶ್ನೆ ಕೊಲ್ಲುವುದು ಕೊಲಿಸಿಕೊಳ್ಳುವುದು ಅಲ್ಲ ಪ್ರಶ್ನೆ. ಇಲ್ಲಿ ಪ್ರಶ್ನೆ ಅತ್ಯಂತ ಕಹಿಯಾಗಿರ್ತಕ್ಕಂತಹ ಕರ್ತವ್ಯದ ಪಾಲನೆ. ಪ್ರತಿಯೊಬ್ಬರಿಗೂ ಅವರವರ ಜೀವನದಲ್ಲಿ ಕೆಲವು ಕರ್ತವ್ಯಗಳು ವಿಹಿತವಾಗಿರುತ್ತವೆ. ಎಲ್ಲಿಯವರೆಗೆ ಆ ಕರ್ತವ್ಯ ಬಹಳ ಆನಂದವಾಗಿರುತ್ತೋ, ಚಂದವಾಗಿರುತ್ತೋ ಮಾಡ್ತೀವಿ. ಪ್ರೈಮ್ ಮಿನಿಸ್ಟರ್ ಆಗು, ಇನ್ನೊಂದಾಗು ಅನ್ನೊಂದು ಬಹಳ ಉತ್ಸಾಹದಿಂದ ನುಗ್ತೀವಿ ಮುಂದಕ್ಕೆ. ನೀವು ಸ್ವಲ್ಪ ಗೇಟ್ ಕಾಯ್ಕೊಂಡಿರ್ಬೇಕು ಅಂತಂದ್ರೆ ಬೇಡ ಅಂತ ಅನ್ಸುತ್ತೆ. ಅನ್ಪ್ಲೆಸೆಂಟ್ ಡ್ಯೂಟೀಸ್ ಬೇಕಿಲ್ಲ. ಈಗ ಅರ್ಜುನನಿಗೆ ಅಂತಹ ಒಂದು ಪರಿಸ್ಥಿತಿ ಬಂದೊದಗಿದೆ. ಅತ್ಯಂತ ಕಹಿಯಾಗಿರ್ತಕ್ಕಂತಹ ಪರಿಸ್ಥಿತಿ, ಕರ್ತವ್ಯವನ್ನು ಮಾಡಬೇಕಾಗಿ ಬಂದಿದೆ. ಆದ್ರಿಂದ ನಾನು ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದೆ. ಶಂಕರರು ಹೇಳ್ತಾರೆ, ಅರ್ಜುನ ಎರಡು ರೀತಿಯ ತಪ್ಪನ್ನು ಮಾಡ್ತಾ ಇದ್ದಾನೆ ಇಲ್ಲಿ. ಸ್ವಧರ್ಮ ತ್ಯಾಗ, ಪರಧರ್ಮ ಸ್ವೀಕಾರ. ತಾನು ಕ್ಷತ್ರಿಯ, ಗೃಹಸ್ಥ, ಧರ್ಮಯುದ್ಧ ತನ್ನ ಕರ್ತವ್ಯ, ಅದನ್ನು ಬಿಡ್ತಾ ಇದ್ದಾನೆ. ಸ್ವಧರ್ಮ ತ್ಯಾಗ. ಸನ್ಯಾಸ, ಭಿಕ್ಷೆಯಿಂದ ಜೀವನ ನಡೆಸ್ತಕ್ಕಂಥದ್ದು, ಇದು ಬ್ರಾಹ್ಮಣನ ಸನ್ಯಾಸಿಯ ಧರ್ಮ. ಅದನ್ನ ಬಯಸ್ತಾ ಇದ್ದಾನೆ. ಪರಧರ್ಮ ಸ್ವೀಕಾರ. ಆದ್ದರಿಂದ ಶ್ರೀಕೃಷ್ಣ ಅವನನ್ನ ಈ ಒಂದು ಮೋಹದಿಂದ ಎಬ್ಬಿಸ್ಲಿಕ್ಕೆ ಚುಚ್ಚು ಮಾತುಗಳನ್ನಾಡಿ ಪ್ರಯತ್ನ ಮಾಡ್ತಾನೆ. ಕ್ಲೈಬ್ಯಮಾಸ್ಮಗಮಃ ಪಾರ್ಥ ನೈತತ್ವೈ ಉಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂತಪ. ಇದು ನಾಚಿಕೆಗೇಡಿನ ಕೆಲಸ. ಇದು ಕ್ಲೈಬ್ಯ, ನಪುಂಸಕನ ಕೆಲಸ. ಇದು ಕ್ಲೈಬ್ಯವನ್ನು ಹೊಂದಬೇಡ, ಏಳು, ನೀನು ಕ್ಷತ್ರಿಯ, ಎದ್ದು ಯುದ್ಧ ಮಾಡು. ಇದು ಕಶ್ಮಲ, ಇದು ಅನಾರ್ಯ ಜುಷ್ಟಂ, ಅಂದ್ರೆ ಆರ್ಯರಿಗೆ ತಕ್ಕ ಗುಣವಲ್ಲ ಇದು ಅಂತ ಹೇಳಿ ಬಹಳ ಚುಚ್ಚು ಮಾತುಗಳನ್ನು ಆಡ್ತಾನೆ. ಸಾಮಾನ್ಯವಾದಂತಹ ಮನಸ್ಥಿತಿಯಲ್ಲಿ ಅರ್ಜುನ ಇದ್ದಿದ್ರೆ ಈ ಚುಚ್ಚು ಮಾತುಗಳಿಂದ ಅವನು ಎಚ್ಚರಗೊಳ್ಬೇಕಾಗಿತ್ತು. ಎಚ್ಚರಗೊಳ್ಳಲಿಲ್ಲ. ಮತ್ತೆ ಅದೇ ರೀತಿಯ ಗೋಳು ವೈರಾಗ್ಯದ ಮಾತುಗಳನ್ನು ಆಡ್ತಾನೆ. ಆಗ ಶ್ರೀಕೃಷ್ಣ ಪರಮಾತ್ಮ ಯೋಚನೆ ಮಾಡಿ, ಇನ್ನು ನಿಷ್ಫಲವಾಗಬಾರದು ಉಪದೇಶ ಅಂತ ಹೇಳಿ ತತ್ವೋಪದೇಶವನ್ನೇ ಪ್ರಾರಂಭ ಮಾಡ್ತಾನೆ. ಮುಂದೆ ಅನುಗೀತ ಅಂತ ಬರುತ್ತೆ ಮಹಾಭಾರತದಲ್ಲಿ. ಅಲ್ಲಿ ಅರ್ಜುನ ಕೇಳ್ಕೊತಾನೆ ಕೃಷ್ಣನ್ನ, ನೀನು ಹಿಂದೆ ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ನನಗೆ ಉಪದೇಶವನ್ನು ಮಾಡಿದ್ದೆ, ಗೀತೋಪದೇಶ, ಅದೆಲ್ಲ ಮರ್ತು ಹೋಗಿದೆ. ಕೃಷ್ಣ ಹೇಳ್ತಾನೆ, ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ ಆಧ್ಯಾತ್ಮಿಕ ಉನ್ನತ ಸ್ಥಿತಿಯಲ್ಲಿ ನಾನು ಇದ್ದು ಆ ಉಪದೇಶವನ್ನು ಆವಾಗ ನಿನಗೆ ಮಾಡಿದ್ದೆ. ಈಗ ಆ ರೀತಿ ಉಪದೇಶ ಮಾಡ್ಲಿಕ್ಕೆ ಆಗೋದಿಲ್ಲ. ಸಾಮಾನ್ಯವಾಗಿರ್ತಕ್ಕಂತಹ ಕೆಲವು ಉಪದೇಶಗಳನ್ನು ಕೊಡ್ತೇನೆ ಅಂತ ಹೇಳಿ ನೈತಿಕ ಅನುಗೀತಿಯಲ್ಲಿ, ಅಂದ್ರೆ ಅಲ್ಲಿ ಕೃಷ್ಣ ಹೇಳ್ತಕ್ಕಂತಹ ಪ್ರಕಾರ ನೋಡಿದ್ರೆ, ಈಗ ಭಗವದ್ಗೀತೆಯನ್ನು ಕೊಡ್ತಕ್ಕಂತಹ ಸಂದರ್ಭದಲ್ಲಿ ಯೋಗಾಚಾರ್ಯನಾಗಿರ್ತಕ್ಕಂತಹ ಶ್ರೀಕೃಷ್ಣ ಅತ್ಯುನ್ನತವಾದ ಯೋಗದ ಅವಸ್ಥೆಯಿಂದ, ಯೋಗ ಸಮಾಧಿಯ ಒಂದು ಸ್ಥಿತಿಯನ್ನು ಪಡ್ಕೊಂಡು ಆ ಹಂತದಿಂದ ಮಟ್ಟದಿಂದ ಉಪದೇಶವನ್ನು ಕೊಡ್ತಾ ಇದ್ದಾನೆ. ಶ್ರೀಕೃಷ್ಣ ಪರಮಾತ್ಮನ ಉಪದೇಶ ಪ್ರಾರಂಭದಲ್ಲಿ ಅರ್ಜುನನಿಗೆ ಉತ್ತರವಾಗಿ ಕೊಟ್ಟಿರ್ತಕ್ಕಂಥದ್ದು. ಇದರಲ್ಲಿ 3 ಭಾಗ ಉಂಟು. ಮೊದಲನೇದಾಗಿ ಅವನು ಹೇಳ್ತಾನೆ, ನೀನ್ ಹೇಳ್ತಾ ಇದ್ದೀ ನಾನು ಕೊಲ್ಲಬೇಕಾಗತ್ತೆ, ಅವರು ಸಾಯ್ತಾರೆ ಅಥವಾ ಅವರು ನನ್ನನ್ನು ಸಾಯಿಸಬಹುದು ಅಂತ. ನಿಜವಾಗಿ ನೋಡಿದ್ರೆ ಅವರಿಗಾಗಲಿ ನಿನಗಾಗಲಿ ನನಗಾಗಲಿ ಸಾವು ಎನ್ನುವುದೇ ಇಲ್ಲ. ನೀನು ಅವರನ್ನು ಕೊಲ್ಲಿಕ್ಕಾಗೋದಿಲ್ಲ,
ಅವರು ನಿನ್ನನ್ನು ಕೊಲ್ಲಿಕ್ಕಾಗೋದಿಲ್ಲ. ನಾವೆಲ್ಲರೂ ಕೂಡ ಹುಟ್ಟೋಕ್ ಮುಂಚೆ ಇದ್ವಿ, ಸತ್ ಮೇಲೂ ಇರ್ತೇವೆ. ನಾವು ಅಮರ ಆತ್ಮ. ಬರ್ತಕ್ಕಂಥದ್ದು ಹೋಗ್ತಕ್ಕಂಥದ್ದು ಈ ಶರೀರವೇ ಹೊರತು ನಿಜವಾದ ನಾವು ಅಲ್ಲ. ಮೊದಲನೆಯ ಉಪದೇಶ. ಎರಡನೆಯದು, ಒಂದು ವೇಳೆ ಫಾರ್ ಆರ್ಗ್ಯುಮೆಂಟ್ ಸೇಕ್, ಮಾತಿಗಾಗಿ ನಾವು ದೇಹದ ಜೊತೆಯಲ್ಲೇ ಹುಟ್ಟುತ್ತೇವೆ, ದೇಹದ ಜೊತೆಯಲ್ಲೇ ಸಾಯ್ತೇವೆ ಅಂತ ಇಟ್ಕೊಂಡ್ರೂ ಕೂಡ ಇದು ಅನಿವಾರ್ಯವಾದದ್ದರಿಂದ, ಹುಟ್ಟುವುದು ಸಾಯುವುದು ಅನಿವಾರ್ಯವಾದದ್ದರಿಂದ ನಾವು ಅದನ್ನು ಎದುರಿಸಲೇಬೇಕು. ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾತ್ ಅಪರಿಹಾರ್ಯೇರ್ಥೆ ನತ್ವಂ ಶೋಚಿತುಮರ್ಹಸಿ. ಇದು ಅಪರಿಹಾರ್ಯ, ಯಾರಿಗೂ ಇದನ್ನು ತಪ್ಪಿಸ್ಲಿಕ್ಕಾಗೋಲ್ಲ. ಆದ್ದರಿಂದ ಇದರ ಬಗ್ಗೆ ಅತ್ತು ಕರೆದು ಗೋಳಾಡೋದ್ರಿಂದ ಏನ್ ಪ್ರಯೋಜನ? ವಾಟ್ ಕೆನಾಟ್ ಬಿ ಕ್ಯೂರ್ಡ್ ಮಸ್ಟ್ ಬಿ ಎಂಡ್ಯೂರ್ಡ್ ಅಂತ ಹೇಳ್ತೀವಿ ಇಂಗ್ಲಿಷ್ನಲ್ಲಿ. ಮೂರನೆಯದು ಸ್ವಧರ್ಮ ಕರ್ಮ. ಎಲ್ಲಿಯವರೆಗೆ ನೀನು ಸಮಾಜದಲ್ಲಿ ಇರ್ತೀಯೋ, ಸಮಾಜದ ಜೀವನದಲ್ಲಿ ಭಾಗವಹಿಸಿರ್ತೀಯೋ, ಅಲ್ಲಿಯವರೆಗೆ ಸಮಾಜ ನಿನ್ನ ಹೆಗಲ ಮೇಲೆ ಕೆಲವು ಕರ್ತವ್ಯಗಳನ್ನು ಹಾಕಿದೆ. ಈ ಕರ್ತವ್ಯ ಕರ್ಮ, ಅದಕ್ಕೆ ಸ್ವಧರ್ಮ ಅಂತ ಹೆಸರು, ನೀನು ಮಾಡಲೇಬೇಕು. ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಕರ್ತವ್ಯ ಕರ್ಮವನ್ನು ಮಾಡಿದರೆ ಮಾತ್ರ ಈ ಜಗತ್ತು ಎಂಬತಕ್ಕಂತಹ ಒಂದು ಯಂತ್ರ ಸುಸೂತ್ರವಾಗಿ ನಡೆಯಲು ಸಾಧ್ಯ. ನಾಲ್ಕನೆಯದಾಗಿ, ನೀನು ಮಹಾವೀರನಾಗಿರ್ತಕ್ಕಂಥ ಕ್ಷತ್ರಿಯ, ಬೇಕಾದಷ್ಟು ಕೀರ್ತಿಯನ್ನು ಸಂಪಾದಿಸಿದೆ. ನೀನು ಈ ಸಮಯದಲ್ಲಿ ಯುದ್ಧ ಭೂಮಿಯನ್ನು ಬಿಟ್ಟು ಹೋದದ್ದೇ ಆದರೆ ನೀನ್ ತಿಳ್ಕೊಂಡಿರಬಹುದು, ದಯೆಯಿಂದ, ಕೃಪೆಯಿಂದ, ಅನುಕಂಪೆಯಿಂದ ನಾನು ಯುದ್ಧ ಭೂಮಿಯನ್ನು ಬಿಟ್ಟು ಸ್ವೇಚ್ಛೆಯಿಂದ ಬಿಟ್ಟು ಹೋಗ್ತಾ ಇದ್ದೇನೆ ಅಂತ. ಆದರೆ ನೋಡೋ ಜನ ಏನ್ ತಿಳ್ಕೋತಾರೆ ಗೊತ್ತಾ? ಇವನು ಹೆದರಿಕೆಯಿಂದ ಹೇಡಿಯಾಗಿ ಓಡಿ ಹೋಗ್ತಾ ಇದ್ದಾನೆ ಅಂತ ತಿಳ್ಕೋತಾರೆ. ಮಹಾವೀರನಾಗಿದ್ದಂಥವನಿಗೆ ಅಪಕೀರ್ತಿ ಬರುತ್ತೆ. ಸಂಭಾವಿತಸ್ಯ ಚ ಕೀರ್ತಿರ್ ಮರಣಾತ್ ಅತಿರಿಚ್ಯತೆ. ಯಾವ ಸಂಭಾವಿತನೋ, ಅತ್ಯಂತ ಹಿರಿದಾದ ಕೀರ್ತಿಯನ್ನು ಸಂಪಾದಿಸಿಕೊಂಡಿದ್ದಾನೋ ಅಂಥವನಿಗೆ ಅಪಕೀರ್ತಿ ಮರಣ ಅಥವಾ ಮರಣಕ್ಕಿಂತಲೂ ಹೆಚ್ಚು ಅಪ್ರಿಯವಾಗಿರ್ತಕ್ಕಂಥದ್ದು. ಆದ್ದರಿಂದ ನೀನು ಯುದ್ಧ ಮಾಡಲೇಬೇಕು ಅಂತ ಹೇಳಿ ಶ್ರೀಕೃಷ್ಣ ಅವನನ್ನು ಹುರಿದುಂಬಿಸ್ತಾನೆ. ದೀರ್ಘವಾದ ಸಂಭಾಷಣೆ ನಡೆಯುತ್ತೆ. ಮಧ್ಯ ಮಧ್ಯ ಅರ್ಜುನ ಪ್ರಶ್ನೆಗಳನ್ನು ಕೇಳ್ತಾನೆ. ಅದಕ್ಕೆ ಕೃಷ್ಣ ಪರಮಾತ್ಮ ಉತ್ತರವನ್ನು ಕೊಡ್ತಾನೆ. ಕೊನೆಯಲ್ಲಿ ನಷ್ಟೋ ಮೋಹ ಸ್ಮೃತಿರ್ಲಬ್ಧ ಕರಿಷ್ಯೇ ವಚನಂ ತವ ಅಂತ ಹೇಳ್ತಾನೆ. ನನ್ನ ಮೋಹ ನಾಶವಾಯಿತು, ನನಗೆ ಜ್ಞಾನ ಬಂತು, ನನ್ನ ಕರ್ತವ್ಯ ಏನು ಎಂಬುದರ ಪರಿಚಯ ಅರಿವು ಆಯಿತು. ಈಗ ನೀನು ಹೇಳಿದ ಪ್ರಕಾರ ನನ್ನ ಕರ್ತವ್ಯವನ್ನು ಮಾಡ್ತೇನೆ. ಗಾಂಡೀವವನ್ನು ತೆಗೆದುಕೊಂಡು ಸಂಹಾರ ಕಾರ್ಯವನ್ನು ಪೂರೈಸ್ತಾನೆ. ಇದು ಗೀತೋಪದೇಶದ ಒಂದು ಪಕ್ಷಿ ನೋಟ ಅಂತ ಹೇಳಬಹುದು. ಆದರೆ ಈ ಭಗವದ್ಗೀತೆಯ ಮೂಲಕ ಶ್ರೀಕೃಷ್ಣ ಪರಮಾತ್ಮ ನಮಗೆ ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ, ಅತ್ಯಂತ ಪ್ರಾಯೋಗಿಕವಾಗಿರ್ತಕ್ಕಂತಹ ಉಪದೇಶಗಳನ್ನು ಕೊಟ್ಟಿದ್ದಾನೆ. ಆಗಿನ ಕಾಲದ ಸಮಾಜದಲ್ಲಿ ಎರಡು ರೀತಿ ಜನರಿದ್ರು. ಒಂದು ರೀತಿಯ ಜನ ಬಹಳ ಅಲ್ಪಸಂಖ್ಯಾತರು, 2% ಅಂತ ಇಟ್ಕೊಳ್ಳಿ. ಅವರು ಸದಾ ಯಜ್ಞಯಾಗಾದಿ ರೂಪದ ಧರ್ಮದಲ್ಲಿ ಮುಳುಗ್ತಾ ಇದ್ರು. ಮಾತೆತ್ತಿದ್ರೆ ಯಜ್ಞ ಯಾಗ, ಈ ಯಾಗ ಆ ಯಾಗ, ಈ ಯಜ್ಞ ಆ ಯಜ್ಞ. ಯಾವುದನ್ನ ಮಾಡಬೇಕಾದ್ರೂ ಕೂಡ ತುಂಬಾ ಹಣ ಬೇಕು, ಶರೀರ ಶ್ರಮ, ದಿನಗಳ ಗಟ್ಲೆ ಕಾಲವ್ಯಯ ಬೇರೆ. ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ ಮೇಲೂ ಕೂಡ ಅದರ ಫಲ ಇಲ್ಲಿ ನಮಗೆ ಸಿಗ್ತಕ್ಕಂಥದ್ದಲ್ಲ, ಪರಲೋಕದಲ್ಲಿ. ಇಲ್ಲಿ ಸಿಕ್ಕಿದ್ರೂ ಕೂಡ ಸಾಮಾನ್ಯ ಪ್ರಾಪಂಚಿಕ ಫಲಗಳು. ಇದನ್ನು ನೋಡಿ ಬೇಸತ್ತು ಇನ್ನು 2% ಜನ, 2% ಅಂತ ಇಟ್ಕೊಳ್ಳಿ. ಅವರೇನ್ ಮಾಡಿದ್ರು, ತಲೆ ಇದ್ರೆ ತಲೆನೋವು ಬೇಡವಾದ್ರೆ ತಲೆನೂ ಬೇಡ ಅಂತ ಅನ್ನೋ ಹಾಗೆ ಬಂಗಾಳಿ ಭಾಷೆಯಲ್ಲೊಂದು ಗಾದೆ ಇದೆ, ಮಾಥಾ ನೊಯ್ ಬೆಥಾ ನೊಯ್ ಅಂತ ಹೇಳ್ತಾರೆ. ಅವರೇನ್ ಮಾಡಿದ್ರು, ಕರ್ಮದಿಂದ ಬಂಧನ,
ಆದ್ದರಿಂದ ಬಂಧನ ಬೇಡದೆ ಹೋದರೆ ಕರ್ಮವೇ ಬೇಡ. ಸರ್ವಕರ್ಮ ಸನ್ಯಾಸವನ್ನ ಕೈಕೊಂಡು ಸಂಸಾರವನ್ನು ತ್ಯಾಗ ಮಾಡಿದ್ರು. ನಮಗೆ ಆತ್ಮವೇ ಲೋಕ, ನಮಗೆ ಹೆಂಡ್ರು ಮಕ್ಕಳಿಂದ ಐಶ್ವರ್ಯದಿಂದ ಆಗಬೇಕಾದದ್ದೇನು ಅಂತ ಹೇಳಿ ಎಲ್ಲವನ್ನು ತ್ಯಾಗ ಮಾಡಿ ಕಾಡಿಗೆ ಹೋಗಿ ಪಾರಿವ್ರಾಜ್ಯ ಜೀವನವನ್ನು ಕೈಕೊಂಡು ಆತ್ಮಧ್ಯಾನದಲ್ಲಿ ಆಸಕ್ತರಾಗಿ ತಮ್ಮ ಜೀವನವನ್ನು ಕಳೆದರು. ಇವರು 2%, ಅವರು 2%. ಇವ್ರ ಮಧ್ಯೆ 96% ಜನ ಇದ್ದಾರಲ್ಲ, ನಮ್ಮಂಥವ್ರು ನಿಮ್ಮಂಥವ್ರು, ಅವ್ರ ಗತಿ ಏನು? ಅವ್ರಿಗೆ ಆಧ್ಯಾತ್ಮಿಕ ಜೀವನ ಬೇಡವೆ? ಆಧ್ಯಾತ್ಮಿಕ ಉನ್ನತಿ ಬೇಡವೆ? ಅವ್ರಿಗೆ ಯಜ್ಞಾಗಾದಿಗಳನ್ನು ಮಾಡತಕ್ಕಂಥ ಶಕ್ತಿ ಇಲ್ಲ, ಸನ್ಯಾಸವನ್ನು ಕೈಗೊಳ್ಳತಕ್ಕಂಥ ಶಕ್ತಿಯೂ ಇಲ್ಲ. ಅಂಥವರಿಗಾಗಿ ಬಂದ ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣ ಹೇಳ್ತಾನೆ ಗೀತೆಯಲ್ಲಿ, ನೀವು ಇಲ್ಲಿ ಇದ್ಕೊಂಡೆ, ಈ ಲೋಕದಲ್ಲಿ, ಈ ಪ್ರಪಂಚದಲ್ಲಿ, ಈ ಸಂಸಾರದಲ್ಲಿ ಇದ್ಕೊಂಡೆ ನೀವು ಮಾಡ್ತಾ ಇರತಕ್ಕಂತಹ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡೇ ನೀವು ಆಧ್ಯಾತ್ಮಿಕ ಉನ್ನತಿಯನ್ನ, ಅನುಭವವನ್ನ ಪಡ್ಕೋಬಹುದು. ಕರ್ಮದಿಂದ ಬಂಧನ ಇಲ್ಲ. ಬಂಧನ ಉಂಟಾಗ್ತಕ್ಕಂಥದ್ದು ಮನಸ್ಸಿನ ದೃಷ್ಟಿಯಿಂದ. ಶ್ರೀಕೃಷ್ಣ ಮಧ್ಯ ಮಾರ್ಗವನ್ನು ಉಪದೇಶಿಸಿದ, ನಿಷ್ಕಾಮ ಕರ್ಮಯೋಗವನ್ನು ಉಪದೇಶಿಸಿದ. ಕರ್ಮದಿಂದ ಬಂಧನವೂ ಇಲ್ಲ, ಮೋಕ್ಷವೂ ಇಲ್ಲ. ಕರ್ಮ ಜಡ, ನೀನು ಚೇತನ. ಜಡವಾಗಿರ್ತಕ್ಕಂತಹ ಕರ್ಮ ಚೇತನನಾಗಿರ್ತಕ್ಕಂತಹ ನಿನ್ನನ್ನು ಬಂಧಿಸಲು ಸಾಧ್ಯವೇ ಇಲ್ಲ. ನೀನು ಅದಕ್ಕೆ ಅಂಟ್ಕೊಂಡ್ರೆ ನೀನು ಬಂಧಿತನಾಗ್ತೀಯೇ ಹೊರತು ಅದು ತಾನಾಗಿಯೇ ಬಂಧಿಸ್ತಕ್ಕಂಥ ಶಕ್ತಿಯನ್ನು ಹೊಂದಿಲ್ಲ. ಒಬ್ಬ ಮನುಷ್ಯ ಒಂದು ಮರದ ಎದುರುಗಡೆ ನಿಂತ್ಕೊಂಡು ಗಟ್ಟಿಯಾಗಿ ಅದನ್ನು ತಬ್ಬಿ ಹಿಡ್ಕೊಂಡು, ಅಯ್ಯೋ ಈ ಮರ ನನ್ನನ್ನು ಬಿಡ್ತಾ ಇಲ್ಲ ಅಂತ ಒದ್ದಾಡದ್ನಂತೆ. ಮರ ನಿನ್ನನ್ನು ಹಿಡ್ಕೊಂಡಿದ್ಯೋ, ನೀನು ಮರವನ್ನು ಹಿಡ್ಕೊಂಡಿದ್ಯೋ ಅಂತ ಕೇಳಿದ್ಮೇಲೆ ಆತ ಹೇಳಿದ್ನಂತೆ, ನೋಡಿದ್ಯಾ ಈಗ ನಿನ್ನ ಪ್ರಶ್ನೆಗೆ ಉತ್ತರ ಸಿಕ್ತು. ರಾಜನಿಗೆ ಸನ್ಯಾಸಿ ಹೇಳಿರ್ತಕ್ಕಂಥ ಉತ್ತರ ಇದು. ನೀನ್ ಹೇಳ್ತಾ ಇದ್ದೀ ರಾಜ್ಯಾಕೋಶ ನನ್ನನ್ನು ಹಿಡ್ಕೊಂಡಿದೆ, ಇವರೆಲ್ಲ ನನ್ನನ್ನು ಬಿಡ್ಲಿಕ್ಕೆ ತಯಾರಿಲ್ಲ ಅಂತ. ನಿಜವಾಗಿ ನೀನು ರಾಜ್ಯವನ್ನು ಹಿಡ್ಕೊಂಡಿದ್ದೀ. ಹಾಗೆ ನಾವು ಕರ್ಮವನ್ನು ಹಿಡ್ಕೋತೇವೆ. ಕರ್ಮದ ಹಿಂದೆ ನಮಗೆ ಆಶೆ ಆಕಾಂಕ್ಷೆಗಳುಂಟು, ಫಲಾಭಿಸಂಧಿ ಉಂಟು. ಇದು ಬೇಕು ಅದು ಬೇಕು ಅಂತ ಹೇಳಿ ಕರ್ಮಗಳನ್ನು ಮಾಡ್ತೇವೆ, ಬಂಧಿತರಾಗ್ತೇವೆ. ಆದ್ರಿಂದ ನಮಗೆ ಕರ್ಮದಿಂದ ಬಂಧನ ಉಂಟಾಗುತ್ತೆ. ಬಂಧನ ಉಂಟಾಗದೇ ಇರಬೇಕಾದ್ರೆ, ಬಂಧನ ಉಂಟಾಗದೇ ಇರತಕ್ಕಂಥ ರೀತಿಯಲ್ಲಿ ಕರ್ಮವನ್ನು ಮಾಡತಕ್ಕಂಥ ಕಲೆಯನ್ನು ನಾವು ಕಲಿಬೇಕು. ಪರಮಹಂಸರು ಹೇಳ್ತಾ ಇದ್ರು, ವಿಷದ ಹಾವಿದೆ, ಕಚ್ಚಿದ್ರೆ ಸಾಯ್ತೇವೆ. ಘೋರ ವಿಷ ಉಂಟು ಅದರಲ್ಲಿ. ಹಾವಾಡಿಗ ಏನ್ ಮಾಡ್ತಾನೆ, ಉಪಾಯದಿಂದ ಅದನ್ನು ಹಿಡಿತಾನೆ, ಹಲ್ ಕಿತ್ತಾಕ್ತಾನೆ. ಹಲ್ ಕಿತ್ತಾಕದ್ಮೇಲೆ ಇದೇ ಹಾವನ್ನ ಹಿಡಿದು ಆಟ ಆಡಿಸಿ 4 ಕಾಸು ಹಣ ಸಂಪಾದಿಸಿ ಹೊಟ್ಟೆ ಹೊರ್ಕೋತಾನೆ. ಯಾವ ಹಾವು ಪ್ರಾಣಕ್ಕೆ ಸಂಚಿಕಾರಿಯಾಗಿತ್ತೋ ಅದೇ ಹಾವು ಇವತ್ತು ಜೀವನೋಪಾಯದ ಮಾರ್ಗವನ್ನು ತೋರಿಸ್ಕೊಟ್ಟಿದೆ. ಅಂದ್ರೆ ಏನಾಯ್ತು, ಹಾವಿರಬೇಕು, ವಿಷದ ಹಲ್ಲಿರಬಾರದು. ಕರ್ಮ ಇರಬೇಕು, ಕರ್ಮದಲ್ಲಿ ಯಾವ ಅಂಶ ನಮ್ಮನ್ನು ಬಂಧಿಸ್ತಾ ಇದೆಯೋ ಅದನ್ನು ಕಿತ್ತೆಸಿಬೇಕು. ಕೃಷ್ಣ ಪರಮಾತ್ಮ ಅದನ್ನೇ ಹೇಳಿದ್ದು. ಕರ್ಮ ಬೆಂಕಿಯ ಹಾಗೆ, ಕತ್ತಿಯ ಹಾಗೆ. ಬೆಂಕಿನ ಒಲೆನಲ್ಲಿ ಇಟ್ಕೊಂಡ್ರೆ ಅಡಿಗೆ ಮಾಡಿ ಊಟ ಮಾಡಬಹುದು. ಒಲೆಯಿಂದ ಆಚೆ ಬಂದ್ರೆ ಮನೆಯೆಲ್ಲ ಸುಟ್ಟು ಹಾಕತ್ತೆ. ಕತ್ತಿನೂ ಅಷ್ಟೇ. ಕತ್ತಿಯಿಂದ ನಾವು ಬೇಕಾದ್ರೆ ಚಾಕು ಅಂತ ಇಟ್ಕೊಳ್ಳಿ, ನಾವು ಹಣ್ಣನ್ನ ಕತ್ತರಿಸಿ ಭಗವಂತನಿಗೆ ನೈವೇದ್ಯ ಮಾಡಬಹುದು, ಮತ್ತೊಬ್ಬರನ್ನ ಕೊಲ್ಬಹುದು, ನಾವು ಆತ್ಮಹತ್ಯೆ ಮಾಡ್ಕೋಬಹುದು, ಇನ್ನೊಬ್ಬರನ್ನ ಬಂಧನದಿಂದ ಬೇಕಾದ್ರೆ ಬಿಡಿಸಬಹುದು. ಈ ಕತ್ತಿಯದು ಅಥವಾ ಚಾಕು ಏನದು ಪುಣ್ಯ ಪಾಪ ಏನೂ ಇಲ್ಲ, ತಪ್ಪಿಲ್ಲ ಅದರದ್ದು. ಯಾವ ರೀತಿ ನಾವು ಅದನ್ನು ಪ್ರಯೋಗಿಸ್ತೀವೋ ಅದನ್ನು ಅವಲಂಬಿಸಿಕೊಂಡು ಕೆಲಸ ನಡೆಯುತ್ತೆ. ಪುಣ್ಯ ಕಾರ್ಯಗಳು ಪಾಪ ಕಾರ್ಯಗಳು ನಡೆಯುತ್ತವೆ. ಆದ್ರಿಂದ ಶ್ರೀಕೃಷ್ಣ ಹೇಳ್ತಾನೆ, ಆಶೆಯಿಂದ, ಸ್ವಾರ್ಥದಿಂದ ಇಂಥ ಫಲ ಬೇಕು ಎಂಬತಕ್ಕಂತಹ ದುರಾಶೆಯಿಂದ, ವಿರುದ್ಧ ಪ್ರವೃತ್ತಿಯಿಂದ ನಮಗೆ ಬಂಧನ ಉಂಟಾಗತ್ತೆ. ಅದನ್ನು ನಾವು ಬಿಡಬೇಕು. ಆಶಾಹಿ ಪರಮಂ ದುಃಖಂ ನೈರಾಶ್ಯಂ ಪರಮಂ ಸುಖಂ. ಫಲದ ಮೇಲೆ ಆಶೆಯನ್ನು ಇಟ್ಟು ಕರ್ಮವನ್ನು ಮಾಡಬಾರದು. ಕರ್ತವ್ಯ ಬುದ್ಧಿಯಿಂದ ಕರ್ಮವನ್ನು ಮಾಡಬೇಕು. ಈಶ್ವರನ ಪ್ರೀತಿಗಾಗಿ ಕರ್ಮವನ್ನು ಮಾಡಬೇಕು. ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ ಹೇಳಿದ. ಕರ್ಮದಲ್ಲಿ ನಿನಗೆ ಅಧಿಕಾರ ಉಂಟು, ಫಲದಲ್ಲಿ ನಿನಗೆ ಅಧಿಕಾರ ಇಲ್ಲ.
ಈ ವಾಕ್ಯ ಎಲ್ಲರಿಗೂ ಗೊತ್ತಿದೆ, ಎಲ್ಲರೂ ಇದನ್ನು ಹೇಳ್ತಾ ಇರ್ತಾರೆ. ಆದರೆ ಅನೇಕ ಜನ, 99% ಜನ ಇದನ್ನು ತಪ್ಪಾಗಿ ಅರ್ಥ ಮಾಡ್ಕೋತಾರೆ. ನಮಗೆ ಕರ್ಮದಲ್ಲಿ ಅಧಿಕಾರ ಇದೆಯಂತೆ, ನಾವು ಕರ್ಮ ಮಾಡಲೇಬೇಕಂತೆ, ನಾವು ಮಾಡೋ ಕರ್ಮದ ಫಲದ ಮೇಲೆ ನಮ್ಗೆ ಅಧಿಕಾರ ಇಲ್ಲವಂತೆ. ಯಾಕೆ? ಕರ್ಮ ಮಾಡ್ಬೇಕಂತೆ, ಫಲ ಬಿಡ್ಬೇಕಂತೆ. ನಾನು ಹಣ ಸಂಪಾದಿಸ್ಬೇಕು, ಮತ್ತೊಬ್ಬರು ಅದನ್ನ ತಿನ್ಬೇಕು, ಅದು ಹೇಗೆ? ಕೆಲವರು ಬಂದು ಪ್ರಶ್ನೆಗಳನ್ನು ಕೇಳ್ತಾರೆ. ಇಲ್ಲಿ ಅಧಿಕಾರ ಎನ್ನುವ ಶಬ್ದಕ್ಕೆ ಅರ್ಥ ಕಂಟ್ರೋಲ್ ಅಂತ. ಕರ್ಮದ ಮೇಲೆ ನಮಗೆ ಕಂಟ್ರೋಲ್ ಇದೆ, ಅದರಿಂದ ಯಾವ ಫಲ ಬರುತ್ತೋ ಅದ್ರ ಮೇಲೆ ನಮ್ಗೆ ಕಂಟ್ರೋಲ್ ಇಲ್ಲ. ಒಬ್ಬ ವಿದ್ಯಾರ್ಥಿ ಓದುವುದು, ಪರೀಕ್ಷೆ ಹೋಗಿ ಕೂತ್ಕೊಳ್ಳೋದು, ಬರೆಯೋದು ಅವನ ಕೈನಲ್ಲಿ ಉಂಟು. ಆದ್ರೆ ಪ್ರಶ್ನೆ ಪತ್ರಿಕೆ ಕೊಡ್ತಕ್ಕಂಥ ಅವನು ಇವನ್ ಕೈನಲ್ಲಿಲ್ಲ. ಇವನ ಆನ್ಸರ್ ಪೇಪರ್ಸ್ ಯಾರ ಹತ್ರ ಹೋಗುತ್ತೆ ಕರೆಕ್ಷನ್, ಯಾವ್ದು ಇವನ್ ಕೈನಲ್ಲಿಲ್ಲ. ಅವನು ಆನ್ಸರ್ ಪೇಪರ್ನ ಕರೆಕ್ಟ್ ಮಾಡ್ತಕ್ಕಂತಹ ಸಮಯದಲ್ಲಿ ಅವನ ಮನಸ್ಸು ಯಾವ ರೀತಿ ಇರುತ್ತೋ ಅದು ಇವನ್ ಕೈನಲ್ಲಿರೋಲ್ಲ. ಪರಿಣಾಮ ಯಾವ ರೀತಿ ಬೇಕಾದ್ರೂ ಆಗಬಹುದು. ಅಯ್ಯೋ, ಮುಂದೆ ಪ್ರಶ್ನೆ ಪತ್ರಿಕೆ ಕಷ್ಟವಾಗಿದ್ರೆ ನನ್ನ ಉತ್ತರ ಯಾರ ಹತ್ರಲ್ಲೋ ಹೋಗ್ಬಿಟ್ರೆ, ಅಥವಾ ಅವನು ಉತ್ತರದ ಪತ್ರಿಕೆಯನ್ನ ಕರೆಕ್ಟ್ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಅವನ ಮನಸ್ಸು ಸರಿ ಇಲ್ಲದೆ ಹೋದ್ರೆ, ಅಥವಾ ಪ್ರಶ್ನೆ ಪತ್ರಿಕೆ ಕಳೆದೇ ಹೋದ್ರೆ, ಉತ್ತರ ಪತ್ರಿಕೆ ಕಳೆದೇ ಹೋದ್ರೆ ಏನಾಗುತ್ತೆ ನನ್ ಗತಿ ಅಂತ ಯೋಚನೆ ಮಾಡ್ತಾ 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 ಕಾಲ ವ್ಯರ್ಥ ಮಾಡಿ ಪರೀಕ್ಷೆಗೆ ಓದ್ದೇನೆ ಹೋದ್ರೆ ಏನಾಗುತ್ತೆ ಪರೀಕ್ಷೆ ಗತಿ. ಒಂದು ದೃಷ್ಟಾಂತ ಅಷ್ಟೇನೆ. ಅಂದ್ರೆ ನಾವು ಕರ್ಮದ ಮೇಲೆ ಇರತಕ್ಕಂಥ ಸ್ವಾಮ್ಯವನ್ನು ಉಪಯೋಗಿಸ್ಕೊಂಡು ನಮ್ಮ ಕೈಯಲ್ಲಾದಂತಹ ಕರ್ಮವನ್ನು ನಾವು ಮಾಡಬೇಕು. ಕರ್ಮದಿಂದ ಬರತಕ್ಕಂತಹ ಫಲವನ್ನು ನಾವು ಬಯಸಬಾರದು, ಆದ್ರಿಂದ ಕರ್ಮವನ್ನು ಬಿಡಬೇಕು ಅಂತ ಹೇಳುವುದು ಸರಿಯಲ್ಲ. ಕರ್ಮವನ್ನು ಯಾಕೆ ಬಿಡಬೇಕು, ಯಾಕೆ ಬಿಡಬಾರ್ದು ಅಂತ ಕೆಲವರು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಕೃಷ್ಣ ಪರಮಾತ್ಮ ಉತ್ತರವನ್ನು ಕೊಡ್ತಾನೆ. ಈ ಜಗತ್ತು ಒಂದು ರೀತಿ ನಡ್ಕೊಂಡು ಹೋಗ್ತಾ ಇದೆ, ವ್ಯವಸ್ಥಿತವಾಗಿರ್ತಕ್ಕಂಥ ರೀತಿಯಲ್ಲಿ. ಅದನ್ನ ಪರಮಾತ್ಮ ಜಗಚ್ಚಕ್ರ, ಯಜ್ಞಚಕ್ರ ಅಂತ ಕರೀತಾನೆ. ಈ ಯಜ್ಞಚಕ್ರದಲ್ಲಿ, ಜಗಚ್ಚಕ್ರದಲ್ಲಿ ನಾವು ಒಂದು ಅಂಶ. ನಾವು ಪ್ರತಿಯೊಬ್ಬರೂ ಕೂಡ ಇರತಕ್ಕಂಥ ಜಾಗದಲ್ಲಿ ಇದ್ಕೊಂಡು ನಮ್ಮ ನಮ್ಮ ಕರ್ತವ್ಯಗಳನ್ನು ಸರಿಯಾಗಿ ಮಾಡ್ತಾ ಇದ್ರೆ ಈ ಜಗತ್ತಿನ ಚಕ್ರ ಸುಸೂತ್ರವಾಗಿ ನಡ್ಕೊಂಡು ಹೋಗುತ್ತೆ. ಒಂದು ಯಂತ್ರದಲ್ಲಿ ಪ್ರತಿಯೊಂದು ಸ್ಕ್ರೂ ಮಳೆಯೂ ಕೂಡ, ಪ್ರತಿಯೊಂದು ಚಕ್ರವೂ ಕೂಡ, ಪ್ರತಿಯೊಂದು ಹಲ್ಲೂ ಕೂಡ ತಾನಿರ್ತಕ್ಕಂಥ ಜಾಗದಲ್ಲಿ ಇದ್ಕೊಂಡು ಸುತ್ತಾ ಇರಬೇಕು, ಕೆಲಸ ಮಾಡ್ತಾರೆ. ಅದು ಸ್ವಲ್ಪ ಸಿಟ್ಟು ಬಂದು ಆಚೆ ಬಂದ್ರೆ ಮೆಷಿನ್ ಕೆಟ್ಟು ಹೋಗುತ್ತೆ, ದಡದಡ ಅಂತ ನಿಂತು ಹೋಗುತ್ತೆ, ಅಥವಾ ಅದರಿಂದ ಬರತಕ್ಕಂತಹ ಒಂದು ಫಲ, ಕೆಲಸ ಸರಿಯಾಗಿ ಆಗೋದಿಲ್ಲ. ಆದ್ರಿಂದ ಕೃಷ್ಣ ಹೇಳ್ತಾನೆ, ಯಾವಾಗ ನಾವು ಈ ಮನುಷ್ಯ ಲೋಕದಲ್ಲಿ ಜನ್ಮ ಎತ್ತಿದ್ದೀವೋ ಆಗ ನಾವು ಪ್ರತಿಯೊಬ್ಬರೂ ಕೂಡ ನಮ್ಮ ಪಾಲಿಗೆ ಬಂದಿರತಕ್ಕಂತಹ ಕರ್ಮವನ್ನು ಮಾಡಲೇಬೇಕು. ಈ ಸಂದರ್ಭದಲ್ಲಿ ಕೃಷ್ಣ ಒಂದು ಎಚ್ಚರಿಕೆಯನ್ನು ಕೊಡ್ತಾನೆ. ಯದ್ಯದಾಚರತಿ ಶ್ರೇಷ್ಠಸ್ತತ್ತದೇವೇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ. ಈ ಸಮಾಜದಲ್ಲಿ ಶ್ರೇಷ್ಠರು ಅಂತ ಕೆಲವರು ಇರ್ತಾರೆ, ಸಮಾಜದ ಮುಖ್ಯಸ್ಥರು, ನೇತಾರರು. ಅವರು ಜ್ಞಾನಿಗಳು, ಪ್ರಜ್ಞಾವಂತರು. ಅವರು ಏನ್ ಮಾಡ್ತಾರೋ ಇತರ ಜನರು ಕೂಡ ಅವರನ್ನೇ ಅನುಕರಿಸ್ತಾರೆ. ಅವರ ಜವಾಬ್ದಾರಿ ಬಹಳ ದೊಡ್ಡದು. ಅರ್ಜುನ ಅಂತಹ ಶ್ರೇಷ್ಠರ ಜಾಗದಲ್ಲಿ ಇದ್ದಾನೆ. ಆದ್ರಿಂದ ಕೃಷ್ಣ ಈ ಮಾತನ್ನು ಅವನಿಗೆ ಹೇಳ್ತಾನೆ. ಆದ್ರಿಂದ ಶ್ರೇಷ್ಠರಾಗಿರ್ತಕ್ಕಂಥವರು, ಸಮಾಜದ ನೇತಾರರಾಗಿರ್ತಕ್ಕಂಥವರು, ಮುಖ್ಯಸ್ಥರು, ಪ್ರಜ್ಞಾವಂತರು ತಮಗೆ ಕರ್ಮಕ್ಷೇತ್ರದ ಅವಶ್ಯಕತೆ ಇಲ್ಲದೆ ಹೋದರೂ ಕೂಡ 4 ಜನರ ಮಧ್ಯೆ ಸಮಾಜದಲ್ಲಿ ಇರೋವರೆಗೆ ಇತರರಿಗೆ ಮಾರ್ಗದರ್ಶನ ಮಾಡುವುದಕ್ಕಾಗಿ, ಆದರ್ಶವನ್ನು ತೋರಿಸ್ಲಿಕ್ಕಾಗಿ ಕರ್ಮ ಮಾಡಲೇಬೇಕು. ನನ್ನನ್ನು ನೋಡು ಅಂತ ಹೇಳ್ತಾನೆ ಕೃಷ್ಣ. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತಂ ಅವಾಪ್ತವ್ಯಂ ವರ್ತೇ ಏವಚ ಕರ್ಮಣಿ. ಈ 3 ಲೋಕಗಳಲ್ಲಿ ನಾನು ಪಡೆಯಬೇಕಾದ ವಸ್ತುವು ಇಲ್ಲ, ಬಿಸಾಡಬೇಕಾದಂತಹ ವಸ್ತುವು ಇಲ್ಲ. ನಾವು ಕರ್ಮ ಮಾಡೋದು ಯಾಕೆ? ಇಲ್ಲದೆ ಇರೋ ವಸ್ತುವನ್ನು ಸಂಪಾದಿಸ್ಲಿಕ್ಕೆ, ಬೇಡದೇ ಇರೋ ವಸ್ತುವನ್ನು ತೆಗೆದು ಬಿಸಾಡ್ಲಿಕ್ಕೆ ಕರ್ಮ ಮಾಡ್ತೀವಿ. ನನಗೆ ಎರಡೂ ಇಲ್ಲ ಅಂತಂತಾನೆ ಕೃಷ್ಣ. ಹಾಗಿದ್ರೂ ಕೂಡ ನಾನು ಕರ್ಮವನ್ನು ಮಾಡ್ತಾನೇ ಇದ್ದೀನಿ. ಯಾಕೆ? ನಾನು ಕರ್ಮವನ್ನು ಮಾಡದೆ ಹೋದ್ರೆ ಲೋಕಗಳು ಅಳಿದು ಹೋದಾವು. ನನ್ನನ್ನು ನೋಡಿ ಜನ ತಾವು ಮಾಡಬೇಕಾಗಿರ್ತಕ್ಕಂತಹ ಕರ್ತವ್ಯ ಕರ್ಮಗಳನ್ನು ಬಿಟ್ಟು ಬಿಡ್ತಾರೆ. ಎಲ್ಲರೂ ಕರ್ತವ್ಯ ಕರ್ಮಗಳನ್ನು ಬಿಟ್ಟರೆ ಜಗಚ್ಚಕ್ರ ನಿಂತು ಹೋಗುತ್ತೆ. ಆದ್ರಿಂದ
ಮುಖ್ಯಸ್ಥನ ಶ್ರೇಷ್ಠನ ಜಾಗದಲ್ಲಿರ್ತಕ್ಕಂತಹ ನೀನು ಕರ್ಮವನ್ನು ಮಾಡಲೇಬೇಕು. ಆಯಿತು, ಕರ್ಮವನ್ನು ಮಾಡೋಣ. ಯಾವ ರೀತಿ ಮಾಡಬೇಕು? ಅತ್ಯಂತ ಉತ್ತಮವಾದ ರೀತಿಯಲ್ಲಿ ಕರ್ಮವನ್ನು ಮಾಡಬೇಕು. ಅಡ್ಡಾದಿಡ್ಡಿಯಾಗಿ ಮಾಡಬಾರದು. ಯೋಗ ಕರ್ಮಸು ಕೌಶಲಂ. ಕರ್ಮ ಕೌಶಲವೇ ಯೋಗ. ಕರ್ಮವನ್ನು ಬಹಳ ಕುಶಲವಾದ ರೀತಿಯಲ್ಲಿ ಮಾಡಬೇಕು, ಅದೇ ಯೋಗ ಅಂತ ಕೃಷ್ಣ ಹೇಳ್ತಾರೆ. ವಿವೇಕಾನಂದರು ಒಂದ್ ಕಡೆ ಹೇಳ್ತಾರೆ, ಬಾಹ್ಯ ಕೌಶಲ ಕೂಡ ಬೇಕೇ ಬೇಕು. ಯಾಕೆ ಅಂತಂದ್ರೆ ಬಾಹ್ಯ ಕೌಶಲ ಮಾಡಿದ ಪಕ್ಷದಲ್ಲಿ ಕರ್ಮದಲ್ಲಿ ಹೊರಗಡೆ ಕೆಲಸ ಅಚ್ಚುಕಟ್ಟಾಗಿ ನಡೆಯುವುದರ ಜೊತೆಗೆ ಮನಸ್ಸಿನ ಮೇಲೆ ಒಂದು ಸಂಸ್ಕಾರ ಮೂಡಿ ಬರುತ್ತೆ. ಯಾವ ಕೆಲಸ ತೆಗೆದುಕೊಂಡ್ರು ಕೂಡ ಅಚ್ಚುಕಟ್ಟಾಗಿ ಮಾಡಬೇಕು ಎಂಬತಕ್ಕಂಥ ಸಂಸ್ಕಾರ ಮನಸ್ಸಿನಲ್ಲಿ ಮೂಡಿ ಬಂದಾಗ ಇಂತಹ ಮನಸ್ಸಿನಿಂದ ಸಾಧನೆ ಮಾಡ್ಲಿಕ್ಕೆ ಹೋದ್ರೆ ಅಲ್ಲೂ ಕೂಡ ಅಚ್ಚುಕಟ್ಟಾಗಿ ಸಾಧನೆಯನ್ನ ಮಾಡಬಹುದು. ಕಸ ಗುಡಿಸೋ ಕೆಲಸವನ್ನ, ಪಾತ್ರೆ ತಿಕ್ಕೋ ಕೆಲಸವನ್ನ, ಅಥವಾ ಆಫೀಸ್ನಲ್ಲಿ ಮಾಡ್ತಕ್ಕಂಥ ಕೆಲಸವನ್ನ ಅಡ್ಡಾದಿಡ್ಡಿಯಾಗಿ ಮಾಡಿದ್ರೆ, ಸ್ವಲ್ಪ ಶ್ರದ್ಧೆ ಇಲ್ಲದೆ ಮಾಡಿದ್ರೆ, ಈ ಒಂದು ಮನೋಭಾವ ಸಂಸ್ಕಾರವಾಗಿ ಬೆಳೆದು ನಾಳೆ ದಿವಸ ನಮಗೆ ಎಲ್ಲಿ ಮುಖ್ಯವಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡಬೇಕೋ ಅಲ್ಲಿ ಆ ಸಂಸ್ಕಾರ ಅಡ್ಡಿಯಾಗಿ ಬಂದು ಕೆಲಸವನ್ನು ಹಾಳು ಮಾಡುತ್ತೆ. ಆದ್ರಿಂದ ಕರ್ಮ ಕೌಶಲ ಬಹಳ ಮುಖ್ಯ, ಬೇಕೇ ಬೇಕು. ಇನ್ನು ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಕೊಟ್ಟಿರ್ತಕ್ಕಂತಹ ಎರಡನೆಯ ಮುಖ್ಯ ಉಪದೇಶ ಅಂತಂದ್ರೆ ಯಜ್ಞದ ಕಲ್ಪನೆಯನ್ನು ವಿಸ್ತಾರ ಮಾಡಿದ್ದು. ಆಗಿನ ಕಾಲದಲ್ಲಿ ಯಜ್ಞಯಾಗಾದ ರೂಪದ ಧರ್ಮ ಇತ್ತು. ಕೃಷ್ಣ ಅದನ್ನು ಕೆಟ್ಟದು ಅಂತ ಹೇಳಿಲ್ಲ, ಒಪ್ಕೊಂಡ. ವಿವೇಕಾನಂದರು ಹೇಳ್ತಾ ಇದ್ರು, ಯಾವ ವ್ಯಕ್ತಿಯನ್ನು ಕೂಡ ನೀನು ಕೆಟ್ಟವನು ಅಂತ ಹೇಳಬೇಡ ಅಪ್ಪ, ನೀನು ಒಳ್ಳೆಯವನೇ. ಆದರೆ ನೀನು ಮನಸ್ಸು ಮಾಡಿದರೆ ಇನ್ನೂ ಉತ್ತಮ ವ್ಯಕ್ತಿ ಆಗಬಲ್ಲೆ. ಈಗ ನೀನು ಈ ಮಟ್ಟದಲ್ಲಿದ್ದೀ, ಸ್ವಲ್ಪ ಕಷ್ಟಪಟ್ಟರೆ ಇನ್ನು ಮೇಲಿನ ಮಟ್ಟಕ್ಕೆ ನೀನು ಬರಬಹುದು. ಕೆಟ್ಟವನು ಅಂತ ಹೇಳಿ ಒಬ್ಬ ಮನುಷ್ಯನನ್ನ ಹೀನಾಯವಾಗಿ ನಾವು ಕಡೆಗಣಿಸಬಾರದು. ಅವನಲ್ಲಿರ್ತಕ್ಕಂತಹ ಸುಪ್ತವಾಗಿ ಗುಪ್ತವಾಗಿರ್ತಕ್ಕಂತಹ ಶಕ್ತಿಯನ್ನು ಕ್ರಮೇಣ ಮೇಲಕ್ಕೆ ಎಬ್ಬಿಸಬೇಕು. ಯಜ್ಞ ಕಲ್ಪನೆಯನ್ನ ಶ್ರೀಕೃಷ್ಣ ಪರಮಾತ್ಮ ಕೆಟ್ಟದ್ದು ಅಂತ ಹೇಳಿಲ್ಲ, ಉಂಟು, ಇದೆ, ಒಪ್ಕೊಂಡ. ಸಹಯಜ್ಞಾ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಂ ಏಷವೋ ಸ್ವಿಷ್ಟ ಕಾಮಧು. ಪ್ರಜಾಪತಿ ಚತುರ್ಮುಖ ಬ್ರಹ್ಮ ಈ ಜಗತ್ತನ್ನು ಸೃಷ್ಟಿ ಮಾಡಿದಾಗ ಈ ಕಡೆ ದೇವತೆಗಳನ್ನು ಸೃಷ್ಟಿ ಮಾಡಿದ, ಈ ಕಡೆ ಮನುಷ್ಯರನ್ನ ಸೃಷ್ಟಿ ಮಾಡಿದ. ಇವರಿಬ್ಬರಿಗೂ ಕೂಡ ಪರಸ್ಪರ ನಂಟನ್ನ, ಸಂಬಂಧವನ್ನ, ಗಂಟನ್ನ ಮಾಡಲಿಕ್ಕೆ ಯಜ್ಞವನ್ನ ಕೊಟ್ಟ. ಅವರಿಗೆ ಮನುಷ್ಯರು ಯಜ್ಞದ ಮೂಲಕ ದೇವತೆಗಳನ್ನ ತೃಪ್ತಿಪಡಿಸಬೇಕು. ಯಜ್ಞದಿಂದ ತೃಪ್ತರಾಗಿರ್ತಕ್ಕಂಥ ದೇವತೆಗಳು ಮನುಷ್ಯರಿಗೆ ಈ ಲೋಕದಲ್ಲಿ ಸುಖವಾಗಿ ಬಾಳ್ಲಿಕ್ಕೆ ಏನ್ ಬೇಕೋ ಅದನ್ನು ಕೊಡಬೇಕು. ಪರಸ್ಪರಂ ಭಾವಯಂತಹ ಶ್ರೇಯ ಪರಂ ಅವಾಪ್ಸ್ಯಥ. ಬಹಳ ಮುಖ್ಯವಾಗಿರ್ತಕ್ಕಂಥ ಮಾತು ಇದು. ಪರಸ್ಪರಂ ಭಾವಯಂತಹ, ಒಬ್ಬರಿಗೆ ಒಬ್ಬರು ಕರ್ತವ್ಯ ಕರ್ಮಗಳನ್ನು ಮಾಡಿ, ಪ್ರತ್ಯುಪಕಾರಗಳನ್ನು ಮಾಡಿ ಎಲ್ಲರೂ ಶ್ರೇಯಸ್ಸನ್ನ ಪಡೆಯಿರಿ. ಈ ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಕೈಯಲ್ಲಾದಂತಹ ಕರ್ಮವನ್ನ ಮಾಡಿ ಇತರರಿಗೆ ಉಪಕಾರ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು. ಹಾಗೆ ಇತರರು ಕೂಡ ತಮ್ಮ ತಮ್ಮ ಕೈಯಲ್ಲಾದಂಥದ್ದನ್ನ ಇತರರಿಗಾಗಿ ಮಾಡಬೇಕು. ಹೀಗೆ ಇಡೀ ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಇತರರಿಗಾಗಿ ಕೆಲಸವನ್ನು ಮಾಡುವುದನ್ನು ಕಲಿತರೆ ಅದೇ ಯಜ್ಞ. ವ್ಯಷ್ಟಿ ಸಮಷ್ಟಿಗಾಗಿ ಕೆಲಸ ಮಾಡಬೇಕು. ಇಂಡಿವಿಜುವಲ್ ಗುಡ್ ಫಾರ್ ದಿ ಸೋಷಿಯಲ್ ಗುಡ್. ಯಜ್ಞ ತತ್ವದ ಹಿಂದೆ ಇರತಕ್ಕಂಥ ನಿಜವಾದ ಅರ್ಥ ಇಷ್ಟೇನೆ. ಆದ್ದರಿಂದ ಕೃಷ್ಣ ಹೇಳ್ತಾನೆ, ಯಜ್ಞ ಅಂತಂದ್ರೆ ಕೇವಲ ಅಗ್ನಿಯಲ್ಲಿ ಮಂತ್ರಪೂರ್ವಕವಾಗಿ ಆಹುತಿಗಳನ್ನು ಕೊಡೋದು ಅಷ್ಟೇ ಯಜ್ಞ ಅಂತ ಭಾವಿಸಬೇಡಿ. ದ್ರವ್ಯ ಯಜ್ಞ, ಜ್ಞಾನ ಯಜ್ಞ, ತಪೋಯಜ್ಞ ಅನ್ನೋ ಪದಗಳನ್ನು ಉಪಯೋಗಿಸ್ತಾನೆ. ದ್ರವ್ಯ ಇರತಕ್ಕಂತಹ ಮನುಷ್ಯ ಇತರರಿಗೆ ಅವಶ್ಯಕತೆ ಇರತಕ್ಕಂತಹ ಜನಗಳಿಗೆ ದ್ರವ್ಯವನ್ನು ದಾನ ಮಾಡಿದರೆ ಅದು ಯಜ್ಞವೇ. ಜ್ಞಾನ ಪಡ್ಕೊಂಡಿರ್ತಕ್ಕಂತಹ ಮನುಷ್ಯ ಇತರರಿಗೆ ಜ್ಞಾನವನ್ನು ತಂದು ಕೊಟ್ರೆ ಅದು ಯಜ್ಞವೇ. ತಪಶಕ್ತಿಯನ್ನು ಸಂಪಾದಿಸಿರ್ತಕ್ಕಂತಹ ಮನುಷ್ಯ ಇತರರಿಗೆ ತಪಶಕ್ತಿಯನ್ನ ಉಪಯೋಗಿಸಿ ಅವರನ್ನ ಮೇಲೆತ್ತಿದ್ರೆ ಅದು ಯಜ್ಞವೇ. ಅಂದ್ರೆ ಪ್ರತಿಯೊಬ್ಬರೂ ಕೂಡ ನಮ್ಮ ನಮ್ಮ ಶಕ್ತಿಗೆ ತಕ್ಕಂತೆ ಸಮಾಜಕ್ಕೆ ಉಪಕಾರವನ್ನು ಮಾಡಿದರೆ ಅದು ಯಜ್ಞಕ್ಕಿಂತ ಯಾವ ರೀತಿಯಲ್ಲೂ ಕಡಿಮೆ ಇಲ್ಲ. ನಮ್ಮ ನಮ್ಮ ಕ್ಷೇತ್ರದಲ್ಲಿ ನಾವು ದುಡಿಯುವುದರ ಮೂಲಕ ಪ್ರತಿಯೊಬ್ಬರೂ ಕೂಡ ಯಜ್ಞವನ್ನು ಮಾಡಬಹುದು. ಇನ್ನು ಮೂರನೇ ವಿಷಯ, ಸ್ವಧರ್ಮ ಪರಧರ್ಮಗಳ ಸ್ಪಷ್ಟೀಕರಣ.
ಸ್ವಧರ್ಮ ಪರಧರ್ಮ ಅಂತಂದ್ರೆ ನಾವು ಯಾವ ಧರ್ಮದಲ್ಲಿ ಹುಟ್ಟಿದೀವೋ ಅದು, ಪರಧರ್ಮ ಅಂದ್ರೆ ಬೇರೆಯವ್ರ ಧರ್ಮ ಅಂತ ಭಾವಿಸಬಾರದು. ನಾನು ಹಿಂದುವಾಗಿ ಹುಟ್ಟಿದ್ದೇನೆ, ಅದು ನನ್ನ ಸ್ವಧರ್ಮ. ಇಸ್ಲಾಂ ಅಥವಾ ಕ್ರಿಶ್ಚಿಯಾನಿಟಿ ನನಗೆ ಪರಧರ್ಮ ಅಂತ ನಾವು ಭಾವಿಸ್ತೇವೆ. ಆದರೆ ಭಗವದ್ಗೀತೆಯಲ್ಲಿ ಆ ದೃಷ್ಟಿಯಿಂದ ಈ ಶಬ್ದಗಳನ್ನು ಪ್ರಯೋಗಿಸಿಲ್ಲ. ಸ್ವಧರ್ಮ ಅಂತಂದ್ರೆ ನಮ್ಮ ಸಂಸ್ಕಾರಕ್ಕೆ, ನಮ್ಮ ಸ್ವಭಾವಕ್ಕೆ, ನಮ್ಮ ಪರಿಸರಕ್ಕೆ ಅನುಗುಣವಾಗಿರತಕ್ಕಂತಹ ಕರ್ಮ. ಬಹಳ ಸಾತ್ವಿಕನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇರ್ತಾನೆ ಅಂತ ಇಟ್ಕೊಳ್ಳಿ. ಆತನಿಗೆ ಪೂಜಾದಿ ಕರ್ಮಗಳು ಅಥವಾ ಜ್ಞಾನವನ್ನು ಸಂಪಾದಿಸಿ 4 ಜನಕ್ಕೆ ಹಂಚತಕ್ಕಂಥ ಕರ್ಮವೋ ಸಹಜವಾಗಿಯೇ ಬಂದಿರತಕ್ಕಂಥದ್ದು. ಅವನನ್ನ ನೀನ್ ಮೆಷಿನ್ ಗನ್ ತೆಗೆದುಕೊಂಡು ಯುದ್ಧ ಭೂಮಿಗೆ ಹೋಗಿ ಯುದ್ಧ ಮಾಡು ಅಂತಂದ್ರೆ ಅವನ ಕೈನಲ್ಲಾಗಲ್ಲ. ಅವನ ರಕ್ತದ ಗುಣಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು, ಅದು ಅವನ ಸ್ವಧರ್ಮ ಅಲ್ಲ. ಕೃಷ್ಣ ಹೇಳ್ತಾನೆ, ನಾವು ಮಾಡತಕ್ಕಂತಹ ಕರ್ಮ ಸ್ವಧರ್ಮಕ್ಕೆ ಅನುಗುಣವಾಗಿರಬೇಕು. ಇವತ್ತು ನಮಗೆ ಕರ್ಮಗಳನ್ನು ಆರಿಸಿಕೊಳ್ಳತಕ್ಕಂಥ ಸ್ವಾತಂತ್ರ್ಯ ಉಂಟು. ಹಳೆಯ ಕಾಲದ ಜಾತಿ ಪದ್ಧತಿ ಇವತ್ತಿಲ್ಲ. ಹಳೆಯ ಕಾಲದ ಜಾತಿ ಪದ್ಧತಿಯಲ್ಲಿ ಅವರು ಆ ಜಾತಿಗೆ ಬಂದಿದ್ದಂತಹ ಕರ್ಮವನ್ನೇ ಮಾಡಬೇಕಾಗಿತ್ತು. ಇವತ್ತು ಹಾಗಿಲ್ಲ, ಯಾರು ಯಾವ ಕರ್ಮವನ್ನು ಬೇಕಾದ್ರೂ ಮಾಡಬಹುದು. ಆದರೆ ಆರಿಸಿಕೊಳ್ಳುವಾಗ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು. ನೇಚರ್ ಅಂಡ್ ನರ್ಚರ್, ನಮ್ಮ ಸ್ವಭಾವ ಎಂಥದ್ದು, ನಮಗೆ ಯಾವುದು ಹೊಂದ್ಕೊಂಡು ಹೋಗುತ್ತೆ ಅಂತಹ ಕರ್ಮವನ್ನು ಆರಿಸಿಕೊಂಡು ಅಂತಹ ಕರ್ಮಕ್ಷೇತ್ರದಲ್ಲಿ ದುಡಿದರೆ ಮಾತ್ರ ನಮ್ಮ ಉನ್ನತಿ ಸಾಧ್ಯ. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. 4ನೇ ವಿಷಯ ಶ್ರೀಕೃಷ್ಣ ಪರಮಾತ್ಮ ಕೊಟ್ಟಿರ್ತಕ್ಕಂಥದ್ದು ಲೋಕ ಸಂಗ್ರಹ. ಲೋಕ ಸಂಗ್ರಹ ಅನ್ನೋ ಶಬ್ದಕ್ಕೆ ಅರ್ಥ ಇಷ್ಟೇನೆ. ಲೋಕ ಅಂತಂದ್ರೆ ಜನ, ಪ್ರಪಂಚದ ಜನ ಧರ್ಮದ ಎಲ್ಲೆಕಟ್ಟನ್ನು ಮೀರಿ ಹೋಗದೇ ಇರತಕ್ಕಂತಹ ರೀತಿಯಲ್ಲಿ ಧರ್ಮದ ಎಲ್ಲೆಕಟ್ಟಿನ ಒಳಗೆಯೇ ಇದ್ದು ನಡ್ಕೊಳ್ತಕ್ಕಂಥ ಕ್ರಮದಲ್ಲಿ ನಾವು ನಡ್ಕೋಬೇಕು. ಹಾಗೆ ನಮ್ಮ ಜೀವನದ ಆದರ್ಶದಿಂದ, ಉಪದೇಶದಿಂದ, ಎರಡರ ಮೂಲಕ ಲೋಕವು ಧರ್ಮ ಮಾರ್ಗದಲ್ಲಿ ಇರಬೇಕಾದ್ರೆ ನಾವೇನು ಮಾಡಬೇಕೋ, ಏನನ್ನು ಮಾಡ್ತೀವೋ ಅದು ನಿಜವಾಗಿಯೂ ಲೋಕ ಸಂಗ್ರಹ. ಮತ್ತೊಂದು ದೃಷ್ಟಿಯಲ್ಲಿ ಹೇಳಬೇಕಾದ್ರೆ ಪರೋಪಕಾರ ಅಂತ ಬೇಕಾದ್ರೆ ಇಟ್ಕೊಳ್ಳಿ. ನಾವು ಪ್ರತಿಯೊಬ್ಬರು ಕೂಡ ಲೋಕ ಸಂಗ್ರಹವನ್ನ ನೆನಪಿನಲ್ಲಿ ಇಟ್ಕೋಬೇಕು. ಸ್ವಾಮೀಜಿ ಹೇಳ್ತಾ ಇದ್ರು, ಬಿ ಅಂಡ್ ಮೀಟ್. ಲೋಕದ ಜನ ಧಾರ್ಮಿಕರಾಗಿ ಧರ್ಮ ಮಾರ್ಗದಲ್ಲಿ ಇರಬೇಕಾದ್ರೆ ಮುಂಚೆ ನೀನು ಧಾರ್ಮಿಕನಾಗಬೇಕು, ನೀನು ಧರ್ಮ ಮಾರ್ಗದಲ್ಲಿ ಇರಬೇಕು. ಆಗ ನಿನಗೆ ಅಧಿಕಾರವಾಣಿಯಿಂದ ಮಾತನಾಡ್ತಕ್ಕಂಥ ಶಕ್ತಿ ಬರುತ್ತೆ. 5ನೇದಾಗಿ ವೈಯಕ್ತಿಕ ಸಾಧನೆಯಲ್ಲಿ, ಆಧ್ಯಾತ್ಮಿಕ ಸಾಧನೆಯಲ್ಲಿ ಯೋಗ ಸಮನ್ವಯವನ್ನ ಮಾಡ್ಕೋಬೇಕು. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಯೋಗ ಅನ್ನುವ ಶಬ್ದವನ್ನು ಉಪಯೋಗಿಸಿದಾನೆ. ಒಂದು ಸಲ ಭಕ್ತಿಯ ಸಂದರ್ಭದಲ್ಲಿ, ಇನ್ನೊಂದು ಸಲ ಜ್ಞಾನವನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ, ಮತ್ತೊಂದು ಕಡೆ ಏಕಾಗ್ರತೆಯನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಈ ಶಬ್ದವನ್ನು ಉಪಯೋಗಿಸಿದ್ದಾನೆ. ಅಂದರೆ ಕೃಷ್ಣನ ದೃಷ್ಟಿಯಲ್ಲಿ ರಾಜಯೋಗ ಬೇರೆ, ಜ್ಞಾನಯೋಗ ಬೇರೆ, ಕರ್ಮಯೋಗ ಬೇರೆ, ಭಕ್ತಿಯೋಗ ಬೇರೆ ಅಲ್ಲ. ಯೋಗ ಅಂತಂದ್ರೆ ಒಂದು ಸಾಧನಾ ಮಾರ್ಗ. ಈ ಒಂದು ಸಾಧನಾ ಮಾರ್ಗಕ್ಕೆ 4 ಮುಖಗಳುಂಟು. ಏಕಾಗ್ರತೆ ಬೇಕು, ಭಕ್ತಿ ಬೇಕು, ಜ್ಞಾನ ಬೇಕು, ಕರ್ಮ ಬೇಕು. ಯೋಗಗಳ ಸಮನ್ವಯ, 4 ಯೋಗಗಳನ್ನ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಅಳವಡಿಸಿಕೊಂಡು ಸಾಧನೆಯನ್ನು ಮಾಡಿ ಸಂಪೂರ್ಣ ಮನಸ್ಸಿನ ಸಂಪೂರ್ಣ ಶಕ್ತಿಯನ್ನ ಆಧ್ಯಾತ್ಮಿಕ ಜೀವನದಲ್ಲಿ ಉಪಯೋಗಿಸ್ಕೊಳ್ಬೇಕು. ಇದು ಕೃಷ್ಣ ಕೊಟ್ಟಿರ್ತಕ್ಕಂಥ ಸಾಧನಾ ಮಾರ್ಗ, ಯೋಗ ಸಮನ್ವಯ ಅಂತ ಬೇಕಾದ್ರೆ ಹೇಳಬಹುದು. ಆದರೆ ವಿಶೇಷವಾಗಿ ಗೀತೆಯಲ್ಲಿ ಭಕ್ತಿ ಮತ್ತು ಕರ್ಮ ಈ 2 ಯೋಗಗಳನ್ನ ವಿಸ್ತಾರವಾಗಿ ಕೃಷ್ಣ ಹೇಳಿದ್ದಾನೆ. ಕಾರಣ ಏನು ಅಂತಂದ್ರೆ, ಇದಕ್ಕೆ ಹಿಂದಿನ ಗ್ರಂಥಗಳಲ್ಲಿ, ವೇದಗಳಲ್ಲಿ ಆಗಲಿ ಉಪನಿಷತ್ತುಗಳಲ್ಲಾಗಲಿ ಕರ್ಮ ಮಾರ್ಗವನ್ನು ಕುರಿತು, ಕರ್ಮಯೋಗ ನಿಷ್ಕಾಮ ಕರ್ಮವನ್ನು ಕುರಿತು ಅಥವಾ ಭಕ್ತಿಯನ್ನು ಕುರಿತು ವಿಶೇಷವಾಗಿ ಉಲ್ಲೇಖ ಇರುವುದಿಲ್ಲ. ಕಡೆಯದಾಗಿ ಅವತಾರ ತತ್ವ, ಶರಣಾಗತಿ. ಇಷ್ಟೆಲ್ಲ ಉಪದೇಶ ಮಾಡಿದ ಮೇಲೆ ಕೃಷ್ಣ ಹೇಳ್ತಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಅಂದರೆ ಪರಮಾತ್ಮ ಈ ಲೋಕದಲ್ಲಿ ಧರ್ಮ ಸಂಸ್ಥಾಪನೆಗಾಗಿ ಅವತಾರ ಎತ್ತುತ್ತಾನೆ. ಹಾಗೆ ಅವತಾರವೆತ್ತಿರುವಾಗ ನಾವು ಅವತಾರ ಪುರುಷನಲ್ಲಿ ಶರಣಾಗತರಾದ ಪಕ್ಷದಲ್ಲಿ ಎಲ್ಲವನ್ನೂ ಪಡೆಯಬಹುದು. ಇದು ಭಕ್ತಿ ಮಾರ್ಗದ ಅತ್ಯಂತ ಕಡೆಯ ತುದಿಯ ಅವಸ್ಥೆ. ಹೀಗೆ ನಾವು ಭಗವದ್ಗೀತೆಯಲ್ಲಿ ಅತ್ಯಂತ ಸಮರ್ಪಕವಾಗಿರ್ತಕ್ಕಂತಹ
ಪರಿಪೂರ್ಣವಾಗಿರ್ತಕ್ಕಂತಹ ಒಂದು ಜೀವನ ದರ್ಶನವನ್ನು ಕಾಣ್ತೇವೆ. ಶ್ರೀಕೃಷ್ಣ ಪರಮಾತ್ಮ ನಮ್ಮೆಲ್ಲರನ್ನು ಕೂಡ ಅನುಗ್ರಹಿಸಿ ಈ ಭಗವದ್ಗೀತೆಯ ಮುಖ್ಯ ಉಪದೇಶವನ್ನು ಗ್ರಹಿಸಿ ನಮ್ಮ ಜೀವನದಲ್ಲಿ ಆಚರಣೆಗೆ ತರತಕ್ಕಂತಹ ಒಂದು ಶಕ್ತಿಯನ್ನು ಕೊಡಲಿ ಮತ್ತು ಗುರಿಗೆ ನಮ್ಮನ್ನು ತಲುಪಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ಳು. ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ಹರಿ ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು. वीडियोस बनाने हैं फिल्मोरा है ना।